ನಡೆಸಿರುವ ಕಾವ್ಯ ಕರ್ನಾಟಕ 100 ಮಾಲಿಕೆಯ ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಕಾರ್ಯಕ್ರಮ 32ರ ಈ ಶುಭ ಸಂಜೆಯ ಸಂದರ್ಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಸಹೃದಯ ಬಂಧುಗಳಿಗೂ ನಮ್ಮ ಬಂಡಾರ ಪ್ರಕಾಶ ರಾಮಸ್ಕಿ ಅವರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಾ, ಅದೇ ರೀತಿಯಾಗಿ ಇವತ್ತಿನ ಸೂಚನೆ ಸತ್ಯಕ್ಕನ ವಚನಗಳ ಕುರಿತಾಗಿ ಉಪನ್ಯಾಸ ನೀಡಲು ಇಲ್ಲಿ ಆನ್ಲೈನ್ ನಲ್ಲಿ ಆಗಮಿಸಿರುವಂತಹ ಖ್ಯಾತ ವಿಮರ್ಶಕರಾದಂತಹ ಅಶೋಕ್ ನರೋಡೆ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ. ಡಾಕ್ಟರ್ ಅಶೋಕ್ ನರೋಡೆ ಸರ್ ಅವರು ಕನ್ನಡ ಪ್ರಾಧ್ಯಾಪಕರು, ಕವಿಗಳು, ಸಂಶೋಧಕರು, ವಿಮರ್ಶಕರು. ಶ್ರೀಯುತರು ಬೆಳಗಾವಿ ಜಿಲ್ಲೆಯ ಅಥಣಿಯವರು. ಶ್ರೀಯುತರು ಮಹಾಲಿಂಗಪುರದ DDS ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಏಕಲವ್ಯನ ಪಾತ್ರ ಒಂದು ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದಿದ್ದಾರೆ. ರನ್ನ ವಿಚಾರ ವೇದಿಕೆ, ಕಾವ್ಯ ಕಾರಂಜಿ, ಅಪೂರ್ವ ಪ್ರಕಾಶನಗಳಂತಹ ಸಂಸ್ಥೆಗಳ ಸಂಘಟಕರು, ಸಾಹಿತಿಗಳು. ಸಾಹಿತ್ಯ ಸಾಂಸ್ಕೃತಿಕವಾದಂತಹ ಕ್ಷೇತ್ರದಲ್ಲಿ ಅವರು ಅನನ್ಯವಾಗಿರುವಂತಹ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ. ಶ್ರೀಯುತರು ಬೇಡಿಕೆ, ಅಸ್ಫೋಟ, ನದಿ ಮತ್ತು ನಾನು, ಮಧುರಕ್ಷಣ, ಚಳಿಗಾಲದ ಮುಂಜಾವು, ಕಾಯಕ ಮತ್ತು ದಾಸೋಹ, ಕನ್ನಡ ಕಾವ್ಯಕ್ಕೆ ಬಿಜಾಪುರ ಜಿಲ್ಲೆಯ ಕೊಡುಗೆ, ಅಲ್ಲದೆ ಇನ್ನೂ 10 ಹಲವಾರು ಮೌಲಿಕವಾದಂತಹ ಕೃತಿಗಳನ್ನ ರಚಿಸಿದ್ದಾರೆ. ಶ್ರೀಯುತರ ಒಂದು ಸಾಹಿತ್ಯದ ಸಾಧನೆಗಾಗಿ ಇವರ ಸಂಕ್ರಮಣ ಸಾಹಿತ್ಯ ಪ್ರಶಸ್ತಿ, ಆದಿಸೂಚನಗಿರಿ ದತ್ತಿನಿಧಿ ಪ್ರಶಸ್ತಿ, ಅದಲ್ಲದೆ ಇವರ ಬೇಡಿಕೆ ಎನ್ನುವಂತ ಅಮೂಲ್ಯವಾದಂತಹ ಕೃತಿಗೆ ಧಾರವಾಡದ ಯುವ ವಾಹಿನಿ ಪ್ರಶಸ್ತಿಯು ಸಹ ಲಭಿಸಿದೆ. ಇಂತಹ ಶ್ರೀಯುತರು ಇವತ್ತು ನಮ್ಮಂದಿಗಿರುವುದು ಬಹಳ ಸಂತೋಷದಾಯಕವಾದಂತಹ ಒಂದು ವಿಷಯವಾಗಿದ್ದು, ಶ್ರೀಯುತರು ಇವತ್ತು ಸತ್ಯಕ್ಕನ ವಚನಗಳು ಕುರಿತಾಗಿ ತಮ್ಮ ಉಪನ್ಯಾಸವನ್ನು ಈಗ ಆರಂಭಿಸಿದ್ದಾರೆ. ಈಗ ವೇದಿಕೆಯನ್ನ ಶ್ರೀಯುತರಾದಂತ ಡಾಕ್ಟರ್ ಅಶೋಕ್ ನರೋಡೆ ಸರ್ ಅವರಿಗೆ ಬಿಟ್ಕೊಡ್ತಾ ಇದ್ದೇವೆ. ಅಶೋಕ್ ಸರ್ ಅವರು ತಮ್ಮ ಉಪನ್ಯಾಸವನ್ನ ಈಗ ಪ್ರಾರಂಭಿಸಬಹುದು. ಹಲೋ, ನಮಸ್ಕಾರ. ಸಂಜೆ ಶುಭಾಶಯಗಳು. ಸರ್ ಕೇಳಿಸ್ತಾ ಇದ್ದೀನಾ? ಓಕೆ. ಸರ್ ಅವರಿಗೂ ಸಂಜೆ ಶುಭಾಶಯಗಳನ್ನ ಹೇಳ್ತಾ, ಬಂಡಾರ ಪ್ರಕಾಶನ ಮಸ್ಕಿ ಕಾವ್ಯ ಕರ್ನಾಟಕ 100, ಹಳಗನ್ನಡ 20, ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿ, ಕರ್ನಾಟಕ ಸಮಾಜಕ್ಕೆ ಪರಿಗಣಿಸಲು ಕೊಡುಗೆ ಕೊಟ್ಟ 100 ಕವಿಗಳ 100 ಕವನಗಳ ಮೇಲೆ ಕರ್ನಾಟಕದ ಮಹತ್ವದ 100 ವಿದ್ವಾಂಸರಿಂದ 100 ಉಪನ್ಯಾಸಗಳು. ಈ ಮಾಲಿಕೆಯಲ್ಲಿ ಉಪನ್ಯಾಸ 32 ಸತ್ಯಕ್ಕನ ವಚನ ನಿರೂಪಣೆಯನ್ನ. ತಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡಿ, ವಿಡಿಯೋ ಮತ್ತು ಮೊಬೈಲ್ಗಳನ್ನ ಮ್ಯೂಟ್ ಮಾಡಿ. ತಮ್ಮ ಏನಾದ್ರೂ ಪ್ರಶ್ನೆಗಳಿದ್ದರೆ ಇನ್ಬಾಕ್ಸ್ ನಲ್ಲಿ ಹಾಕಿ, ಅಥವಾ ಉಪನ್ಯಾಸದ ಕೊನೆಗೆ ತಮಗೆ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿಕೊಳ್ಳಲಾಗುವುದು. ದಯವಿಟ್ಟು ತಮ್ಮ ಫೋನ್ಗಳನ್ನ, ವಿಡಿಯೋ ಮತ್ತು ಆಡಿಯೋನ ಮ್ಯೂಟ್ ಮಾಡಿ ದಯವಿಟ್ಟು. ನಿರೂಪಕರಾದ ವಾಲ್ನಡಿಗೇರಿ ಅವರಿಗೆ ಶುಭಾಶಯ ಕೋರ್ತಾ, ಸಂಚಾಲಕರಂತ ಬಸವರಾಜ ಕೋಡ್ಗುಂಟಿ, ಸಂಯೋಜಕರಂತ ಬಾಬುರಾವ್ ಇದ್ದವರೆ, ಇನ್ನೋರ್ವ ಸಂಯೋಜಕರಂತ ಮಧು ಬಿರಾದಾರ್, ಹಾಗೆ ಸಹ ಸಂಯೋಜಕರ ಸೈಯದ್ ಮುಜೀಬ್ ಅಹಮದ್, ಹಾಗೆ ಇನ್ನೋರ್ವ ಸಹ ಸಂಯೋಜಕರು ಬಸಯ್ಯ ಸ್ವಾಮಿ, ಹಾಗೆ ಇನ್ನೋರ್ವರಂತ ಕರ್ಲಿಂಗ್ ನಾಟಿಕರ್ ಅವರಿಗೆ ಸಂಜೆಯ ಶುಭಾಶಯಗಳನ್ನ ಹೇಳ್ತಾ, ಈಗ ಆನ್ಲೈನ್ ಸರಣಿಯ ಹಳಗನ್ನಡ 20 ಉಪನ್ಯಾಸ 30ನೇ ಮಾಲಿಕೆ. ಬಹಳ ಮುಖ್ಯವಾಗಿ ಇವತ್ತು ಸತ್ಯಕ್ಕನ ಕುರಿತಾಗಿ ಮಾತನಾಡಬೇಕು. ಒಂದು ವಚನ ತೆಗೆದುಕೊಂಡು ಉಪನ್ಯಾಸ ಅಥವಾ ಒಂದಿಷ್ಟು ನನ್ನ ವಿಚಾರಧಾರೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ವಚನ ಸಾಹಿತ್ಯ ಇಡೀ ಜಾಗತಿಕ ಸಾಹಿತ್ಯಕ್ಕೆ ಅಥವಾ ವಿಶ್ವ ಸಾಹಿತ್ಯಕ್ಕೆ ನೀಡಿದಂತ ಒಂದು ಕೊಡುಗೆ ತಮಗೆಲ್ಲ ಗೊತ್ತಿರೋದನ್ನ ನೆನಪಿಸ್ತಾ, ವಚನ ಸಾಹಿತ್ಯ ಕನ್ನಡ ನಾಡಿನ ಪ್ರಪ್ರಥಮ ಪ್ರಜಾ ಸಾಹಿತ್ಯ. 12ನೇ ಶತಮಾನದಲ್ಲಿ ಜರುಗಿದ ಸಮಾಜೋಧಾರ್ಮಿಕ ಆಂದೋಲನದ ಧ್ವನಿಯಾಗಿ ಯುಗದ ಧ್ವನಿ ಆಯಿತು. ಸಮಾಜದ ಸರ್ವಸ್ತರಗಳಲ್ಲಿ ಬದಲಾವಣೆಗೆ ಕಾರಣ ಆಯಿತು. ಹೊಸ ಸಮಾಜವನ್ನ ಕಟ್ಟಬಯಸಿದ ಶಿವಶರಣರು ತಮ್ಮ ಸಾಧನೆಗಾಗಿ ವಚನಗಳನ್ನ ಮಾಧ್ಯಮವಾಗಿ ಬಳಸಿಕೊಂಡ್ರು. ವಚನ ರಚನೆ ಅವರ ಪ್ರಾಥಮಿಕ ಉದ್ದೇಶ ಆಗಿರಲಿಲ್ಲ. ಸಮಾಜ ಸುಧಾರಣೆ
ಸಮಾಜ ಸುಧಾರಣೆಗೆ ಅವರು ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು. ವಚನವೆಂಬುದು ಚಳುವಳಿ ವಚನ ಚಳುವಳಿ ಸಾಹಿತ್ಯ ಪ್ರಕಾರವಾಗಿದೆ. ಬಹಳ ಮುಖ್ಯ. ವಚನ ಅನ್ನೋದೇ ಒಂದು ಚಳುವಳಿಯಾಗಿ ಅವರು ವಚನಕಾರರು ಬಂದರು. ಮುಖ್ಯ ಸಮಾಜ ಸುಧಾರಣೆ ಅವರ ಉದ್ದೇಶ ಆಗಿತ್ತು. ವಚನಗಳು ಅದ್ರ ಉತ್ಪನ್ನ ಆಗಿ ಬಂದು ಆತ್ಮ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣನ ಕಾರ್ಯಗಳಿಸಲು ಹೋರಾಡಿದ ಹುತಾತ್ಮರ ಸಾಹಸ ಗಾಥೆ ವಚನ ಸಾಹಿತ್ಯ. ರಾಜ್ಯಶಾಹಿ, ಪೌರೋಹಿತಶಾಹಿ, ಪುರುಷಶಾಹಿಗಳ ವಿರುದ್ಧ ಹೋರಾಡಿ ಸರ್ವ ಸಮಾನತೆ ಪ್ರತಿಪಾದಿಸುವ ಸಾಹಿತ್ಯವನ್ನ ಅವ್ರು ಕೊಟ್ಟರು. ಸಮಾಜದ ಎಲ್ಲ ಸ್ತರದ ಜನ ಚಳವಳಿಯಲ್ಲಿ ಪಾಲ್ಗೊಂಡದ್ದು ದುಡಿಯುವ ಜನ ಸಮುದಾಯ, ಶ್ರಮಿಕ ಜನಾಂಗ ಮುಖ್ಯಧಾರೆಗೆ ಬಂದು ತಮ್ಮ ಹಕ್ಕಿಗಾಗಿ ಹೋರಾಡಿದ್ದು ಪ್ರಮುಖವಾಗಿದೆ. ಸಾಮಾನ್ಯರ ಸಾಹಿತ್ಯ, ಸಮಾನತಾ ಸಾಹಿತ್ಯ ವಚನಾಂದೋಲನದಿಂದ ಸೃಷ್ಟಿಯಾಯಿತು. ಎಲ್ಲರೂ ಸಮಾನರೆಂಬ ತತ್ವ ಅನುಷ್ಠಾನಕ್ಕೆ ಬಂತು. ಹೊಸ ಸಮಾಜದ ರಚನೆಗಾಗಿ ಎಲ್ಲರೂ ದುಡಿಯಬೇಕು ಅಂತ ಹೇಳಿ ಕಾಯಕಕ್ಕೆ ಪ್ರಾಶಸ್ತ್ಯ ನೀಡಲಾಯಿತು. ಸರ್ವರು ಹಂಚಿಕೊಂಡು ಉಣ್ಣಬೇಕು ಎಂಬ ತತ್ವದಿಂದಾಗಿ ದಾಸೋಹದ ಪರಿಕಲ್ಪನೆ ರೂಪುಗೊಂಡಿತು. ಈ ಮುಂಚಿನ ತ್ಯಾಗ ಮತ್ತು ಭೋಗಕ್ಕೆ ಪರ್ಯಾಯವಾಗಿ ಕಾಯಕ ಮತ್ತು ದಾಸೋಹ ಅನ್ನುವಂತ ಮೌಲ್ಯ ರೂಢಿಗೆ ಬಂದು ವೇಳೆವಾಳಿ, ಲೆಂಕವಾಳಿ, ಜೋಳವಾಳಿಗಳೆಂಬ ಹಳೆಯ ಮೌಲ್ಯಗಳು ಕೊಚ್ಚೋದು, ಶರಣ ಸಿದ್ಧಾಂತಕ್ಕೆ ಹೊಸ ಅಸ್ತಿತ್ವ ಬಂದದ್ದು ಈ ಕಾಯಕ ಮತ್ತು ದಾಸೋಹದಿಂದ. ಬಸವ ಕಲ್ಯಾಣ ಕರ್ತಾರ್ನ ಕಮ್ಮಟವಾಯಿತು. ಆ ಕಲ್ಯಾಣವೇ ಇಹದ ಕಲ್ಯಾಣ, ಪರದ ಕಲ್ಯಾಣ, ಶಿವನ ಕಲ್ಯಾಣ ಆಯಿತು. ಅದರ ನಾಯಕತ್ವವನ್ನ ವಿಶ್ವಗುರು ಬಸವಣ್ಣವರು ವಹಿಸಿದ್ರು. ಆ ಆಂದೋಲನದಲ್ಲಿ ಸುಮಾರು 1,96,000 ಶಿವಶರಣರು ಭಾಗವಹಿಸಿದ್ರು ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ವಿ. ಅನುಭವ ಮಂಟಪ ಸ್ಥಾಪನೆ ಆಗಿದ್ದು, ಶೂನ್ಯ ಸಿಂಹಾಸನ ಇರುವುದು, ಅಲ್ಲಮ್ಮ ಪ್ರಭುದೇವರು ಆ ಶೂನ್ಯ ಸಿಂಹಾಸನಾಧಿಪತಿ ಆಗಿದ್ರು. ಯಾವುದು ಜಗತ್ತಿಗೆ ಲೋಕಸಭೆ ಅಥವಾ ಪಾರ್ಲಿಮೆಂಟ್ ಐತಿ ಅದರ ಪರಿಕಲ್ಪನೆ ನಮ್ಮ 12ನೇ ಶತಮಾನದಾಗ ನಮ್ಮ ವಚನಕಾರ ಕೊಟ್ಟಿದ್ರು ಅನ್ನೋದನ್ನ ನೆನಪಿಸ್ಕೊಳ್ತಾ, ಆ ವಚನ ಶೂನ್ಯ ಸಿಂಹಾಸನದೊಳಗೆ ಎಲ್ಲಾ ಶ್ರಮಿಕ ವರ್ಗದ ಬಂದಿರೋ ಜನ ತಮ್ಮ ತಮ್ಮ ವಿಚಾರಗಳನ್ನ, ಆಲೋಚನೆ ಹಂಚಿಕೊಂಡ್ರು. ಬಹಳ ದೊಡ್ಡ ಪ್ರಮಾಣದೊಳಗೆ ಚಿಂತನ ಮಂಥನ ಆಯ್ತಲ್ಲಿ. ಹೀಗಾಗಿ ಹೊಸ ಸಮಾಜದ ಪರಿಕಲ್ಪನೆ ಅಲ್ಲಿ ಮೂಡಿ ಬಂತು. ಹೀಗೆ ಅಲ್ಲಿ ಬಹಳ ಮುಖ್ಯವಾಗಿ ಸತ್ಯಕ್ಕ ಅನ್ನುವಂತ ಶಿವಶರಣನು 100 ಶಿವಶರಣರು ಅಲ್ಲಿದ್ರು. ಈಗಾಗಲೇ 300ಕ್ಕಿಂತ ಹೆಚ್ಚು ವಚನಕಾರ ನಮ್ಮಲ್ಲಿ ಸಿಕ್ಕಿದಾರ. 45ಕ್ಕಿಂತ ಹೆಚ್ಚು ವಚನಕಾರ್ತಿಯರು ನಮ್ಮೊಳಗಿದಾರ. ಇವತ್ತು ಅವೆಲ್ಲ ಪ್ರಕಟ ಆಗಿದಾವ. ಆಗಿದ ಪ್ರಕಟ ಆಗ್ಬೇಕಾದ್ರು ಬಹಳಷ್ಟು ಇದ್ರು ಕೂಡ ಒಂದಿಷ್ಟು ವಚನ ನಮ್ಗೆ ಸಿಕ್ಕಿರೋದ್ರಿಂದ ಮಹಿಳೆ ಎಷ್ಟೋ ಪುರುಷರ ಸರಿ ಸಮಾನಾಗಿ ನಿಂತಿದ್ರು ಅನ್ನೋದನ್ನ ನಾವು ಅಲ್ಲಿ ನೋಡ್ತಾ ಇದ್ವಿ. ಅಲ್ಲಿ ಮುಕ್ತಾಯಕ ಇರ್ಬೋದು, ಸತ್ಯಕ ಇರ್ಬೋದು, ಅಕ್ಕಮ್ಮ ಇರ್ಬೋದು, ಲಕ್ಕಮ್ಮ ಇರ್ಬೋದು, ನೀಲಾಂಬಿಕೆ ಇರ್ಬೋದು, ಗಂಗಾಂಬಿಕೆ ಇರ್ಬೋದು, ಕೊಟ್ಟಣದ ಸೋಮಮ್ಮ ಇರ್ಬೋದು, ಸುಳ್ಯ ಸಂಕವಿ ಇರ್ಬೋದು. ಈ ತರ ಇಡೀ ಮಹಿಳಾ ದೊಡ್ಡ ಧ್ವನಿಯಾಗಿ ಅಲ್ಲಿ ಕಾಣಿಸ್ತಾ ಇರೋದನ್ನ ನಾವು ನೋಡ್ತೀವಿ. ಅದು ಒಂದು ಹೊಸ ಆಂದೋಲನಕ್ಕೆ, ಹೊಸ ಸಮಾಜಕ್ಕೆ ಕಾರಣ ಆಯ್ತು. ಇವತ್ತೇ ನಾವು ಸ್ವಚ್ಛ ಭಾರತ್ ಅಭಿಯಾನ ಅಂತೀವಲ್ಲ, ಈ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ನಾಂದಿ ಹಾಡಿದವಳೆಂದರೆ 12ನೇ ಶತಮಾನದ ಸತ್ಯ ಶುದ್ಧ ಕಾಯಕದ ನಿಜ ಶರಣೆ ಸತ್ಯಕ್ಕ. ಕಸ ಗುಡಿಸುವ ಸತ್ಯಕ್ಕ ಸಫಾಯಿ ಕರ್ಮಚಾರಿ, ಸ್ವಾಭಿಮಾನದ ಮಹಿಳೆ, ಕಾಯಕ ನಿಷ್ಠೆ, ತನ್ನ ಕಾಯಕದ ಕುರಿತಾಗಿ ಅಪಾರವಾದಂತಹ ಗೌರವವನ್ನ ಮತ್ತೆ ಅಭಿಮಾನವನ್ನು ಇಟ್ಕೊಂಡಂತ ಹೆಣ್ಮಗಳು. ಶಂಭು ಜಕ್ಕೇಶ್ವರ ಸತ್ಯಕ್ಕನ ವಚನದ ಅಂಕಿತ. ಈವರೆಗೆ ಸುಮಾರು 27 ವಚನಗಳು ಲಭ್ಯವಾಗಿವೆ. ಸತ್ಯಕ್ಕ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ತಾಲೂಕಿನ ಹಿರೇಜಂಬೂರಿನವಳು. ಆ ಜಂಬುಕೇಶ್ವರ ಇವಳ ಆರಾಧ್ಯ ದೈವ. ಶಿವಭಕ್ತರ ಮನೆ ಅಂಗಳದ ಕಸ ಗೂಡಿಸುವ ಮೂಲಕ ಶಿವಭಕ್ತಿಯನ್ನು ಆಚರಿಸುವುದು ಸತ್ಯಕ್ಕರ ಕಾಯಕ ಆಗಿತ್ತು. ಪರಶಿವನಲ್ಲದೆ ಅನ್ಯ ದೈವದ ಪೂಜಿಸೆ, ಶಿವ ಶಬ್ದವನ್ನಲ್ಲದೆ ಅನ್ಯ ಶಬ್ದವ ಕೇಳೆ ಎಂಬ ಧೀರ ಮತ್ತು ನಿಷ್ಠೂರ ಪ್ರತಿಜ್ಞೆ ಮಾಡಿದವಳು ಸತ್ಯಕ್ಕ. ತನ್ನ ಬದುಕಿನಲ್ಲಿ ಚಾಚು ತಪ್ಪದೆ ಅದನ್ನ ಅಳವಡಿಸಿಕೊಂಡು ಪಾಲಿಸಿಕೊಂಡು ಬಂದಂತ ಶುದ್ಧ ಶರಣೆ. ಸತ್ಯಕ್ಕನ ನಿಷ್ಠೆಯನ್ನು ಪರೀಕ್ಷಿಸಲು ಪರಶಿವ ಭಿಕ್ಷುಕನ ರೂಪದಲ್ಲಿ ಮಾರು ವೇಷ ಧರಿಸಿ ಬರುತ್ತಾನೆ. ಸತ್ಯಕ್ಕ ಶಿವನಿಗೆ ಆ ಭಿಕ್ಷುಕನಿಗೆ ಧಾನ್ಯವನ್ನ ಮೊರದಲ್ಲಿ ನೀಡುತ್ತಾಳೆ. ಆ ಹರಿದ ಜೋಳಿಗೆಯಿಂದ, ಆ ಭಿಕ್ಷುಕನ ಜೋಳಿಗೆ ಹರಿದಿರುವುದರಿಂದ ಹರಿದ ಜೋಳಿಗೆಯಿಂದ ಆ ಪಡಿ ಪದಾರ್ಥ ಧಾನ್ಯ ಬಿದ್ದು ಹೋಗ್ತಾವ. ಅವಾಗ ಹರಿಯಿಂದ ಕಾಳು ಹರಿದು ಹೋಯ್ತು ಅಂತ ಆ ಮಾರು ವೇಷದ ಪರಶಿವ ಉದ್ಗಾರ ಇರ್ತಾನೆ. ಹರಿ ಎಂಬ ಪದ ಕೇಳ್ತಾ ಇರುವಾಗೆ, ಆ ಪದ ಸೋಂಕ್ತಾ ಇರುವಾಗೆ ಸತ್ಯಕ್ಕ ಸಿಡಿಮಿಡಿಗೊಳ್ತಾಳ. ತನ್ನ ಏಕ ದೇವೋಪಾಸನೆಗೆ ಭಂಗ ಬಂತು ಅಂತ ಅಡಿಗೆ ಮಾಡುವ ಸೌಟ್ನಿಂದ ಆ ಶಿವನಿಗೆ ಹೊಡ್ಲಿಕ್ಕೆ ಹೋಗ್ತಾಳ.
ಆ ಮಾರು ವೇಷ ಕಳಿಸಿದೆ, ಶಿವ ಪ್ರತ್ಯಕ್ಷ ಆಗ್ತಾನ, ಇವಳ ಭಕ್ತಿಗೆ ಮತ್ತು ನಿಷ್ಠೆಗೆ ಏಕ ನಿಷ್ಠೆಗೆ ಸಂಪ್ರೀತನಾಗ್ತಾನ, ಅವಳಿಗೆ ಬೇಡಿದ ವರವನ್ನ ಕೇಳ್ತಾನ ಅಂತ. ಅವಾಗ ಅವಳು ಹೇಳ್ತಾಳ, ನಾನು ಇಲ್ಲೇ ಈ ಕಲ್ಯಾಣದೊಳಗಡೆ ಬಹಳ ಸಂತೋಷವಾಗಿದ್ದೀನಿ, ಈ ಕಾಯಕದಿಂದ ನಾನು ಸಂತೃಪ್ತಿ ಇದ್ದೀನಿ ಅಂತ ಹೇಳ್ತಾ ಅಂತ. ಈ ತರ ಈ ಕತೆ, ದಂತಕತೆ, ಐತಿಹ್ಯಗಳು ಅವಳ ಸುತ್ತಿದಾವ. ಈ ಕಥೆಯ ಸಾರಾಂಶ ಇಷ್ಟೇ: ಸತ್ಯಕ್ಕನ ಸತ್ಯನಿಷ್ಠತೆ ಮತ್ತು ಶಿವೋಪಾಸನೆ, ಏಕದೇವೋಪಾಸನೆಗೆ ಇದು ಸಮ್ಯಕ್ ಸಾಕ್ಷಿಯಾಗಿದೆ ಅಂತ. ಸತ್ಯಕ್ಕನ ಏಕದೇವತಾ ಉಪಾಸನೆ ಕುರಿತಾಗಿ ಇಂಥ ಜಾನಪದ ಕತೆ, ಐತಿಹ್ಯ, ದಂತಕಥೆಗಳು ಪ್ರಚಲಿತವಾಗಿವೆ. ಶಿವಶರಣ ಆದಯ್ಯ ತನ್ನ ವಚನಗಳಲ್ಲಿ ಸತ್ಯಕ್ಕನ ಯುಕ್ತಿಯನ್ನ ಮನದೊಂಬಿ ಹೊಗಳುತ್ತಾನೆ. ಮಹಾಕವಿ ಹರಿಹರ ಲಿಂಗಾರ್ಚನೆ ರಗಳೆಯಲ್ಲಿ ಸತ್ಯಕ್ಕನ ನಿಷ್ಠೆಯನ್ನ ಕೊಂಡಾಡಿದ್ದಾನೆ. ಭೈರವೇಶ್ವರ ಕಾವ್ಯ, ಶಿವತತ್ವ ಚಿಂತಾಮಣಿ, ಪಾಲ್ಕುರ್ಕಿ ಸೋಮನಾಥ ಪುರಾಣ, ಚನ್ನಬಸವ ಪುರಾಣ, ಬಸವರಾಜ ವಿಜಯಂ, ವೃಷಭೇಂದ್ರ ವಿಜಯಂ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ, ಪುರಾತನ ತ್ರಿವೇದಿ, ಸರ್ವಜ್ಞನ ವಚನಗಳು, ಮುಪ್ಪಿನ ಷಡಕ್ಷರಿಯ ತತ್ವಪದಗಳು, ಜನಪದ ಹಾಡುಗಳಲ್ಲಿ ಸತ್ಯಕ್ಕನ ಸ್ತುತಿ ಬಂದಿರುವುದನ್ನ ನಾವು ಕಾಣುತ್ತೇವೆ. ಆಧುನಿಕ ಸಾಹಿತ್ಯದಲ್ಲಿ ಕೂಡ ಪ್ರಸು ಶಾಮರಾವ್ ರಚಿಸಿರುವ ಶಿವರತ್ನ ಕರಂಡಕ, ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ಶರಣ ಚರಿತಾಮೃತ, ನಿರುಪಾದೀಶ್ವರ ಮುಕ್ತಾಯಿ ಮಹಾಕಾವ್ಯ, ಜಮಖಂಡಿ ಓಲೆಮಠ ಶ್ರೀಗಳ ಬಸವ ದ್ವಿಪದಿಗಳಲ್ಲಿ ಕೂಡ ಸತ್ಯಕ್ಕನಿಗೆ ಸಂಬಂಧಿಸಿದ ಕಥೆಗಳು, ಉಪಕಥೆಗಳು ಬರುವುದನ್ನ ನಾವು ನೋಡ್ತೀವಿ. ಸತ್ಯಕ್ಕನ ವಚನಗಳಲ್ಲಿ ಶಿವಪಾರಮ್ಯವಿದೆ, ಸದ್ಭಕ್ತರ ಮಹಿಮೆ, ಸತಿಪತಿ ಭಾವ, ಸದಾಚಾರದಲ್ಲಿ ನಡೆಯುವ ಗುರು ಶಿಷ್ಯ ಜಂಗಮ ಲಕ್ಷಣದ ವರ್ಣನೆ, ಡಾಂಬಿಕ ಗುರು ಶಿಷ್ಯರ ಜಂಗಮ, ಡಾಂಬಿಕ ಗುರು ಶಿಷ್ಯರ ಮತ್ತು ಭವಿಗಳ ವಿಡಂಬನೆ, ಸ್ತ್ರೀ ಪುರುಷರಲ್ಲಿ ಸಮಾನತೆಯ ಪ್ರತಿಪಾದನೆ, ಭ್ರಷ್ಟಾಚಾರ ವಿರೋಧಿ ನಿಲುವುಗಳು ಅವಳ ವಚನಗಳ ಪ್ರಮುಖ ಆಶಯಗಳಾಗಿವೆ. ಸತ್ಯಕ್ಕನದು ದೃಢ ನಿಲುವಿನ ನಿಷ್ಠ ಭಕ್ತಿ. ನೀವಿಕ್ಕಿದ ಭಿಕ್ಷೆಯೊಳಗಿಪ್ಪೆನಯ್ಯ, ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಡೆ, ಕೈ ಮುಟ್ಟಿ ಎತ್ತಿದ ನಾಡ್ದಡೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ಪರದ್ರವ್ಯಕ್ಕೆ ಆಶೆ ಮಾಡಿದೆ ನೋಡಿದರೆ ಎನ್ನ ನರಕದ ಲದ್ದಿ ನೀನೆದ್ದು ಹೋಗು ಎಂಬ ದೀರ್ಘ ಗಂಭೀರ ನಿಲುವು ಸತ್ಯಕ್ಕನದು. ಇವೆಲ್ಲ ಭ್ರಷ್ಟಾಚಾರ ವಿರೋಧಿ ನಿಲುವಿಗೆ ಸಾಕ್ಷಿ ಆಗ್ತಾವ. ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸಿ ಮೀಸೆ ಕಠಾರವಿದ್ದುದೇ ಗಂಟೆಂದು ಪ್ರಮಾಣಿಸಲಿಲ್ಲ, ಅದು ಜಗದ ಹಾಯೆ ಬಲ್ಲವರ ನೀತಿಯಲ್ಲ, ಏತ ಹಣ್ಣಾದರೂ ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ, ಇದರ ಅಂದವ ನೀನೇ ಬಲ್ಲೆ ಶಂಭು ಜಕ್ಕೇಶ್ವರ. ಶಿವಶರಣರ ವಚನ ಸಂಪುಟ, ಈ 5ನೇ ವಚನ ಸಂಪುಟದೊಳಗ ವೀರಣ್ಣ ರಾಜರವರು ಸಂಪಾದನೆ ಮಾಡಿದಂತ 5ನೇ ವಚನ ಸಂಪುಟದೊಳಗಡೆ ಬಂದಿರುವಂತಹ 1228ನೇ ವಚನ, ಪುಟ 370 ಅಂತ. ಗಂಡು ಹೆಣ್ಣಿನ ಸಮಾನತೆ ಇಲ್ಲಿರುವುದನ್ನ ನಾವು ನೋಡ್ತೀವಿ. 12ನೇ ಶತಮಾನದ ಒಟ್ಟು ಆಶಯವೇ ಸಮಾನತೆಯ ಪ್ರತಿಪಾದನೆಯಾಗಿತ್ತು. ಅದಕ್ಕೆ ಪೂರಕವಾಗಿ ಸತ್ಯಕ್ಕ ವಚನ ರಚಿಸುವುದನ್ನ ನಾವು ನೋಡ್ತೀವಿ ಎಂದು. ಸತ್ಯಕ್ಕ ಅತ್ಯಂತ ಪ್ರಾಮಾಣಿಕ ಸಾಧಕಿ. ಅವಳ ವಚನಗಳಲ್ಲಿ ಅವಳ ಮನಸ್ಸಿನ ಭಾವನೆ ಸೊಗಸಾಗಿ ಪ್ರತಿಬಿಂಬಿತವಾಗಿದೆ. ಏಕೆನಗೆ ಕರುಣಿಸಲಲ್ಲದೆ ಕಾಡಿಗೆ, ಏಕೆ ಹೇಳು ಎಲೆಲಿಂಗವೇ ಅಂತ ಕೇಳುವಂಥದ್ದು, ಅಥವಾ ನಾನು ಮಾಡಿದ ತಪ್ಪೇನು ಅಂತ ಪ್ರಶ್ನಿಸುವಂಥದ್ದು, ಪರಶಿವನನ್ನ ನೇರವಾಗಿ ಪ್ರಶ್ನಿಸುವ ಅಧಿಕಾರಿಕೆ ಸತ್ಯಕ್ಕಂದು. ನೇರ, ನಿಷ್ಠುರ, ಕಟು, ವಿಡಂಬನೆ ವಚನಗಳು ಇರುವಂತೆ ಮಧುರ ಭಾವದ ವಚನಗಳನ್ನೂ ಕೂಡ ಸತ್ಯಕ್ಕ ರಕ್ಷಿಸಲೆಂಬುದಕ್ಕೆ ಇನಿಯಂಗೆ ತವಕವಿಲ್ಲ, ಎನಗೆ ಸೈರಣಿ ಇಲ್ಲ ವಚನ ಉತ್ತಮ ಉದಾಹರಣೆಯಾಗಿದೆ. ಸತ್ಯಕ್ಕನ ತುಂಬಾ ಪ್ರಸಿದ್ಧವಾದ ವಚನಗಳು ಹಲವಾರಿವ. ಅರ್ಚನೆ ಪೂಜೆ ನಿಯಮವಲ್ಲ, ಅಥವಾ ಮೊಲೆಮುಡಿ ಇದ್ದುದೇ ಹೆಣ್ಣನ್ನು ಪ್ರಮಾಣಿಸಲಿಲ್ಲ, ಅಥವಾ ಲಂಚ ವಂಚನೆಗೆ ಕೈಯಾನದ ಭಾಷೆ, ಈ ಮುಂತಾದ ಅತ್ಯಂತ ಜನಪ್ರಿಯ ವಚನಗಳನ್ನ ನಾನು ಬದಿಗಿರಿಸಿ, ಅವೆಲ್ಲವುಗಳನ್ನ ಈಗಾಗಲೇ ಬಹಳಷ್ಟು ಚರ್ಚೆ ಆಗಿರೋದ್ರಿಂದ ಅಂತ ವಚನಗಳನ್ನ ಬದಿಗಿರಿಸಿ ನಾನು ಇಲ್ಲಿ ಇನ್ನೊಂದು ಮಗ್ಗಲನ್ನ ಪ್ರವೇಶ ಮಾಡ್ತಾ ಇರುವಂತ ಒಂದು ಮಧುರ ಭಾವದ ವಚನನ ತಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಯುದ್ಧ, ಕೊಲೆ, ಸುಲಿಗೆ, ಲೂಟಿ ಇವುಗಳೆಲ್ಲ ಬದಿಗಿಟ್ಕೊಂಡು ಯುದ್ಧ ವಿಮುಕ್ತ ವಿಶ್ವ ನಮ್ಮದಾಗಬೇಕಾಗಿದೆ. ಪ್ರೀತಿ, ಶಾಂತಿ, ಸೌಹಾರ್ದತೆ, ಭಕ್ತಿಯಿಂದ ನಾವೆಲ್ಲ ನೆಲೆಸಬೇಕಾಗಿದೆ. ಅದಕ್ಕಾಗಿ ಈ ಕಾರಣಕ್ಕಾಗಿಯೇ ಈ ಭಕ್ತಿ, ಅದು ಮಧುರ ಭಾವದ ಭಕ್ತಿಯನ್ನ ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದು. ಸತ್ಯಕ್ಕನ ಮಧುರ ಭಾವದ ವಚನ ಇದು. ಇನಿಯಂಗೆ ತವಕವಿಲ್ಲ, ಎನಗೆ ಸೈರಿಣಿ ಇಲ್ಲ.
ಮನದಿಚ್ಚೆನರಿವ ಸಖಿಯರಿಲ್ಲ, ಇನ್ನೇವೆನವ ಅಂತ. ಮನುಮತ ವೈರಿಯ ಅನುಭಾವದಲ್ಲಿ ಎನ್ನ ಮನ ಶುಲುಕಿ ಬಿಡದು, ಇನ್ನೇನು ಮಾಡುವೆನೆಲೆ ಕರ್ಣವಿಲ್ಲದ ತಾಯೇ. ದಿನಾ ವ್ರತ ಹೋಯಿತಾಗಿ ಯೌವನ ಬೀಸರವಾಗದ ಮುನ್ನ, ಪಿನಾಕಿಯ ನೆರೆಯವ್ವ ಶಂಭು ಜಕ್ಕೇಶ್ವರನ. ಈ ವಚನ ಸತ್ಯಕ್ಕ ಶಿವನಿಗಾಗಿ ಮೊರೆ ಇಡ್ತಾ ಇರುವಂತ ಮತ್ತು ಅವಳ ಆರ್ತ ಧ್ವನಿಯನ್ನ ಕೇಳಿಸ್ತಾ ಇರುವಂತ ಅಥವಾ ಪ್ರತಿಧ್ವನಿಸ್ತಾ ಇರುವಂತ ವಚನ ಇದು. ಭಕ್ತ ಮತ್ತು ಶಿವನ ನಡುವಿನ ಸಂಬಂಧ ಇದು. ಶಿವ ಜೀವರ ಸಂಬಂಧ ಅನನ್ಯವಾದದ್ದು ಮತ್ತು ತುಂಬಾ ಅನೋನ್ಯವಾದದ್ದು. ಪ್ರಿಯತಮ ತನ್ನ ಪ್ರಿಯಕರನಿಯಾಗಿ ಹಂಬಲಿಸುವಂತೆ ಇಲ್ಲಿಯ ಭಕ್ತೆ ಶಿವನಿಗಾಗಿ ಕಾದು ಕಾದು ಕುಳಿತಿದ್ದಾಳೆ. ಆತನ ಬರುವಿಗಾಗಿ ಕಾಯುವುದು ಬಹಳ ಬೇಸರದ ಸಂಗತಿ. ಸುಮ್ಮನೆ ಎಷ್ಟು ಬೇಕಾದರೂ ಕಾಲ ಕಳೆಯಬಹುದು, ಆದರೆ ಓರೋರ ಬರುವಿಗಾಗಿ ಕಾಯ್ದು ಕುಳಿತುಕೊಳ್ಳುವುದು ಹಿಂಸೆಯ ಸಂಗತಿ. ಜೀವಕ್ಕೆ ಸಮಾಧಾನವಿರುವುದಿಲ್ಲ. ಏನೋ ತಳಮಳ, ಯಾಕೋ ಕಳವಳ, ಹತ್ತಾರು ಸಂಗತಿಗಳು ಮೆದುಳಿನಲ್ಲಿ ಮಿಸ್ಕಾಡುತ್ತವೆ. ಅಂದಾನೋ ಬಾರನೋ ಎಂಬ ಸಂದೇಹ ಬರತೊಡಗುತ್ತದೆ, ನಂಬಿಕೆ ಖುಷಿಯ ತೊಡಗುತ್ತದೆ. ಪ್ರೇಮಿಗಳಿದ್ದರಂತೂ ಮುಗದೇ ಹೋಯಿತು. ಕಾಯುವುದು ಸಂತಸವಾದರೂ, ಹಿತದ ಅನುಭವ ಆದರೂ ನೋವಿನ ಸಂಗತಿ, ಕಠೋರ ಶಿಕ್ಷೆಯಾಗಿ ಪರಿವರ್ತನೆಗೊಳ್ಳುವಂಥದ್ದು. ಕಾಯುವುದು ತಾಳ್ಮೆಯಲ್ಲ. ಹೋಗಲಿ, ಯಾರ ಮುಂದಾದ್ರೂ ಹೇಳಿ ಹಗೂರು ಆಗಬಹುದೆಂದರೆ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಮನಸ್ಸನ್ನು ಅರಿತು ಸ್ಪಂದಿಸುವಂತ ಸಖಿಯರಿಲ್ಲ. ಪ್ರೀತಿ, ಪ್ರೇಮ, ವಿರಹಗಳನ್ನ ಯಾರ ಮುಂದೆ ಆದರೂ ಅಥವಾ ದಾರಿಯಲ್ಲಿ ನಿಂತು ಹೇಳುವಂತದಲ್ಲ. ತುಂಬಾ ಆಪ್ತರ, ಅತಿ ಸಲುಗೆಯ ಹಾಗೂ ಹಿತೈಷಿಗಳ ಮುಂದೆ ಪಿಸುಗುಡುವ ಅಂಶ ಅದು. ಇಲ್ಲಿ ಕವಿಯತ್ರಿ ಮನದಿಚ್ಛೆಯನ್ನ ಅರಿವ ಸಖಿಯರಿಲ್ಲ ಎಂದು ಹೇಳಿ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಶುದ್ಧ ಜನಪದ ರೀತಿಯಲ್ಲಿ ಇನ್ನೇವೇನವ ಅನ್ನುವಂತ, ಅಂದ್ರೆ ಇನ್ನೇನು ಮಾಡಲಿ, ಹೇಗೆ ಇದನ್ನೆಲ್ಲ ಸಹಿಸಿಕೊಳ್ಳಿ ಎಂದು ನಿಟ್ಟಿಸಿರಿಡುತ್ತಾ ಆ ವಚನ ಓದಿರ ಅವಳ ನಿಟ್ಟಿಸಿರು ಕೂಡ ನಮ್ಗೆ ತಾಕ್ತಾ ಇದೆ ಎಂದು ನಿಟ್ಟಿಸಿರಿಡುತ್ತಾ ತನಗೆ ತಾನೇ ಸ್ವಗತವಾಗಿ ಮಾತನಾಡಿಕೊಳ್ತಾಳ. ಹೀಗೆ ಸ್ವಗತವಾಗಿ ಮಾತನಾಡಿಕೊಳ್ಳುವಾಗ ಕಾವ್ಯ ಹೆಪ್ಪುಗಟ್ತಾ ಹೋಗ್ತಿದೆ. ಮುಂದಿನ ಸಾಲು, ಮನುಮಥ ವೈರಿಯ ಅನುಭವದಲ್ಲಿ ಎನ್ನ ಮನ ಶಿಲುಕದು. ಇಲ್ಲಿ ಮನುಮಥ ಅಂದರೆ ಮನ್ಮಥ, ಮದನ, ಕಾಮ. ಇಲ್ಲಿ ಆತನ ವೈರಿ ಅಂತಂದ್ರೆ ಶಿವ, ಪರಶಿವ. ಅನುಭವದಲ್ಲಿ ಅಂದ್ರೆ ಅನುಭವದೊಳಗ ಮನ ಸಿಲುಕಬೇಕು ಅಂತ ಹಂಬಲ ಅವಳದು, ಆದ್ರೆ ಅದು ಸಿಲುಕ್ತಾ ಇಲ್ಲ. ಎನ್ನ ಮನ ಸಿಲುಕುತ್ತಿಲ್ಲ ಎಂಬುದೇ ಅವಳ ಕಳವಳ. ಅನುಭವ ಎಂಬುದು ಶಿವಶರಣರು ಟಂಕಿಸಿದ ಪಾರಿಭಾಷಿಕ ಪದ. ಅನುಭವ ಎಂಬುದು ನೆಲದ ಮರೆಯ ನಿಧಾನ ಕಾಣಿವೋ, ಅನುಭವ ಎಂಬುದು ಶಿಶು ಕಂಡ ಕನಸು ಕಾಣಿವೋ, ಅನುಭವ ಎಂಬುದು ರಚ್ಚೆಯ ಮಾತೆ, ಅನುಭವ ಎಂಬುದು ಸಂತೆಯ ಸುದ್ದಿಯೇ, ಅನುಭವ ಎಂಬುದು ಬೀದಿಯ ಪಸರವೇ, ಏನೆಂಬೆ ಹೇಳ ಮಹಾಘನವನು. ಅಂದ್ರೆ ಅನುಭವ ಅನ್ನೋದೇ ಒಂದು ಮಹಾಘನ ಅನ್ನೋದನ್ನ ಶಿವಶರಣರು ವ್ಯಾಖ್ಯಾನಿಸ್ತಾರ. ಅನುಭವ ಎಂಬ ಪದ ಶಿವನೊಡನೆ ಬೆರೆಯುವುದು, ಒಂದಾಗುವುದು ಎಂಬ ಅರ್ಥದಲ್ಲಿಯೂ ಕೂಡ ಅದು ವಚನಕಾರರಲ್ಲಿ ಬಳಕೆಗೊಂಡಿರುವುದನ್ನ ನಾವು ಕಾಣ್ತೀವಿ. ಚನ್ನಬಸವಣ್ಣವರು ಅರಿಷಡ್ ವರ್ಗಗಳ ಇಚ್ಛೆಗೆ ಹರಿಯದಿರಬಲ್ಲಡೆ ಅದು ಅನುಭವ ಅಂತ ಚನ್ನಬಸವಣ್ಣ ಹೇಳ್ತಾರ. ಸಿದ್ದರಾಮ ಶ್ರೀಗಳು ತಿಳಿದು ವಿಷಯಕ್ಕೆ ಮೈಗೊಟ್ಟಡೆ ಅನುಭಾವಿಯೇ ಎಂದು ಪ್ರಶ್ನೆ ಮಾಡ್ತಾರ. ಮಹಾದೇವಿ ಅಕ್ಕ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಮನ ಪ್ರಾಣ ಶುದ್ಧವಾಯಿತು. ನಿಮ್ಮ ಅನುಭಾವಿಗಳು ನನ್ನನ್ನು ಒರೆದೊರೆದು ಆಗು ಮಾಡಿದ ಕಾರಣ ಚನ್ನ ಮಲ್ಲಿಕಾರ್ಜುನ ಆನು ಒಡವೆ ಆದೆ ನೋಡಯ್ಯ ಅಂತ ಹೇಳಿರುವ ಮಾತುಗಳನ್ನ ಗಮನಿಸ್ತಾ, ಇವೆಲ್ಲ ಅರ್ಥಗಳು ಅನುಭವದ ಪದದೊಳಗೆ ಅಡಿಕೊಂಡವ. ತನ್ನ ತಾನರಿಯುವುದು ಅಥವಾ ತಾನು ಆರೆಂದು ತಿಳಿಯುವುದು ಅನುಭವವೆಂದು ನಿಜಗುಣ ಶಿವಿಗಳು ವ್ಯಾಖ್ಯಾನಿಸಿದ್ದನ್ನ ನಾವು ಸ್ಮರಿಸಿಕೋಬಹುದು. ರಾಮಕೃಷ್ಣ ಪರಮಹಂಸರು ಉಪ್ಪಿನ ಬೊಂಬೆ ಮಾಡಿ ಸಮುದ್ರದ ಆಳವ ನೋಡಲು ಕಳುಹಿಸಿದಂತೆ ಎನ್ನುತ್ತಾರೆ. ಆಳ ನೋಡಲು ಹೋದ ಉಪ್ಪಿನ ಬೊಂಬೆ ಸಾಗರ ನೀರೊಳಗೆ ಕರಗಿ ಸಮುದ್ರ ತಳ ಸೇರಿಕೊಳ್ಳುತ್ತದೆ, ಮತ್ತೆ ಮೇಲೆ ಬರುವುದೇ ಇಲ್ಲ. ಅನುಭವ ಸ್ತರದಿಂದ ಮೇಲಕ್ಕೇರಿ ಲೌಕಿಕದಿಂದ ಬಿಡುಗಡೆಗೊಂಡು ಏರೆತ್ತರ ಏರುವುದು ಅನುಭವ ಎನಿಸುತ್ತದೆ. ಶಿವನ ಸಂಘ ಅಂದರೆ ಲಿಂಗಾಂಗ ಸಾಮರಸ್ಯ. ಈ ಶರಣ ಧರ್ಮದಲ್ಲಿ ವಚನಕಾರರಲ್ಲಿ ಲಿಂಗಾಂಗ ಸಾಮರಸ್ಯಕ್ಕೆ ಮಹತ್ವದ ಸ್ಥಾನವಿದೆ. ಶಿವನೊಳಗೆ ಒಂದಾಗುವುದು, ತನ್ನನ್ನ ಅಲ್ಲಿ ಒಂದು ಮಾಡುವಂತ ಸಂಗತಿ ಈ ಲಿಂಗಾಂಗ ಸಾಮರಸ್ಯ. ಸತ್ಯಕಾಂತ ಗಮ್ಯ ತಲುಪಲು ಅದಮ್ಯವಾಗಿ ಹಂಬಲಿಸುತ್ತಾಳೆ, ಆದರೆ ಅದು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ಎನ್ನ ಮನ ಶಿಲುಕಿ ಬಿಡದು, ಇನ್ನೇನು ಮಾಡುವೆನೆಲೆ ಕರುಣವಿಲ್ಲದ ತಾಯಿ ಎನ್ನುತ್ತಾಳೆ.
ಇಲ್ಲಿ ತನಗೆ ತಾನೇ ಪ್ರಶ್ನೆ ಹಾಕಿಕೊಳ್ಳುವಂಥದ್ದು. ಕಷ್ಟ, ತೊಂದರೆ, ಸಂಕಟಗಳಲ್ಲಿ ಒಮ್ಮೆಲೆ ಅಮ್ಮ ನೆನಪಾಗುವುದು ಸಹಜ. ಹೀಗೆ ಅದಕ್ಕಾಗಿ ಸತ್ಯಕ್ಕ ತಾಯಿ ಪದ ಬಳಸಿದ್ದಾಳೆ. ತಾಯಿ ಎಂದರೆ ಮಮತಾಮಯಿ, ಕರುಣೆಯ ಸಾಗರ. ಆದ್ರೆ ಸತ್ಯಕ್ಕ ಕರುಣವಿಲ್ಲದ ತಾಯಿ ಅಂತ ಪದ ಬಳಸೋದನ್ನ ಗಮನಿಸ್ಬೇಕು. ತಾಯಿಗೆ ನಮ್ಮಲ್ಲಿ ಬಹಳ ದೊಡ್ಡದಾಗಿರುವಂತಹ ಮಹತ್ವ ಇದೆ. ಮಾತೃದೇವೋ ಭವ ಅಂತನ್ನುವಂತಹ ಸಂಗತಿ ಇರ್ಬೋದು. ಅಥವಾ ಕಾಶಿಗೆ ಹೋಗಾಕ ಏಸೊಂದ ದಿನ ಬೇಕ, ಕಾಶಿ ಕುಂತಾಳ ಹಡ್ದವ್ವ, ತಾಶಿನ ಹೊತ್ತ ತೌರೂರ್ ಅಂತ ತಾಯಿಯನ್ನ ಹೇಳುವಂಥದ್ದು. ಅಥವಾ ಮಹಾಭಾರತದೊಳಗೆ ಯಕ್ಷ ಪ್ರಶ್ನೆ ಮಾಡ್ತಾ ಇರುವಾಗ ಭೂಮಿಗಿಂತ ದೊಡ್ಡದು ಯಾವುದು ಅಂತಂದಾಗ ಭೂಮಿಗಿಂತ ತೂಕಿದ್ದು ಭೂಮಿಗೆ ದೊಡ್ಡದು ತಾಯಿ ಅಂತ ಹೇಳುವುದನ್ನ ನಾವು ನೋಡ್ತಾ ಇದ್ವಿ. ಈ ಉಪ್ಪು ಮತ್ತು ತಾಯಿಗೆ ಪರ್ಯಾಯ ಅನ್ನೋದೇ ಇಲ್ಲ ಅಂತ. ಆದ್ರೆ ಇಲ್ಲಿ ಅವಳು ಹೇಳ್ತಾಳ, ತಾಯಿ ನಾನು ಕಳವಳಗೊಳ್ತಾ ಇದ್ದೀನಿ, ನೀನು ಸಹಾಯ ಮಾಡ್ತಾ ಇಲ್ಲ ಅಂತ. ಅಂದ್ರೆ ತಾಯಿ ಪದ ಬಳಸೋದು. ತಾಯಿ ಅಂದ್ರೆ ಮಮತಾಮಯಿ, ಕರುಣೆಯ ಸಾಗರ. ಆದ್ರೆ ಸತ್ಯಕ್ಕ ಕರುಣೆ ಇಲ್ಲದ ತಾಯಿ ಎಂಬ ಪದ ಪ್ರಯೋಗಿಸುತ್ತಾಳೆ. ಅಂದರೆ ತಾಯಿ ಮಗಳನ್ನ ಸಂತೈಸಬೇಕು, ಅನುಭವದಲ್ಲಿ ಮನ ನೆಲೆಗೊಳ್ಳುವಂತೆ ಕರುಣಿಸಬೇಕೆಂಬ ಆಶಯ ಇದರಲ್ಲಿದೆ. ಎಲ್ಲ ಸಮಸ್ಯೆಗಳಿಗೆ ಅಮ್ಮನಲ್ಲಿ ಪರಿಹಾರವಿದೆ. ಇಲ್ಲಿಯೂ ಅಮ್ಮನೆ ಪರಿಹರಿಸಬೇಕೆಂಬ ಸದಾಶಯವಿದೆ. ವಚನ ಇಷ್ಟಕ್ಕೆ ನಿಲ್ಲುಗಡೆ ಆಗುವುದಿಲ್ಲ, ಇನ್ನು ಮತ್ತೆ ಮುಂದುವರಿಯುತ್ತದೆ. ದಿನ ವರ್ತಾ ಹೋಯಿತಾಗಿ ಯೌವನ ಬೀಸರವಾಗದ ಮುನ್ನ ಪಿನಾಕಿಯ ನೆರೆಹವ್ವ ಶಂಭು ಜಕ್ಕೇಶ್ವರ. ಇಲ್ಲಿ ಯೌವನ ವ್ಯರ್ಥ ಆಗಿ ಹೋಗ್ತಾ ಇದೆ ಅಂತ. ಪ್ರಿಯಕರ ಅಥವಾ ಪ್ರೇಮಿಗಳು ಬಹಳ ಮುಖ್ಯ ಯೌವನದೊಳಗ. ಅದು 16ದ ಹರೆ ಅಥವಾ 18ರಿಂದ 26 ಈ ಯೌವನ ಅಂದ್ರೆ ಒಂದು ಸಮೃದ್ಧವಾದದ್ದು ಅಥವಾ ದಂಡಕಾರಣ್ಯ. ಅದು ಆ ಯೌವನದೊಳಗ ಆಸೆಗಳು, ಕನಸುಗಳು, ಕನವರಿಕೆಗಳು, ಹಂಬಲುಗಳು ಆಡಿ ಕಾಡ್ತಾ ಇರ್ತಾವ. ಯೌವನದೊಳಗೆ ಎಲ್ಲರೂ ಕೂಡ ಕವಿಗಳೇನೆ ಐತೆ. ಹಾಗಾಗಿ ಯೌವನಾದ ಹೋಗೋಕ್ಕಿಂತ ಮುಂಚೆನೆ ಬರಬೇಕು ಅನ್ನುವಂಥದ್ದು. ಪ್ರೀತಿ ಪ್ರೇಮಗಳು ಹರಿದಲ್ಲಿ ಕಾಡುತ್ತವೆ, ಗರಿ ಎದುರುತ್ತವೆ, ಕನಸಿಗೆ ರೆಕ್ಕೆ ಮೂಡಿಸುವಂತ ಕಾಲ ಅದು. ಆದ್ರೆ ಯೌವನ ಕಳೆದು ಹೋಗುವ ಮುನ್ನ ಆತ ಬಂದರೆ ಆನಂದ ಆ 3 ಲೋಕದ ಸಗ್ಗದ ಸುಖಕ್ಕಿಂತ ಶ್ರೇಷ್ಠ ಅಥವಾ ಸಗ್ಗವೇ ದರೆ ಇಳಿದು ಬಂದಂತೆ ಎಂದು ಹೇಳುವುದನ್ನ ನಾವು ನೋಡ್ಬೋದು. ಮುನ್ನ ಅನ್ನುವಾಗ ಬಸವಣ್ಣವ್ರು ಹೇಳುವಂತಹ ಹಲ್ಲು ಬಾಗಿ ಬೆನ್ನು ಬಾಗುವ ಮುನ್ನ ಅಂತ ಹೇಳಿದ್ರೆ ಆ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಹಿನ್ನೆಲೆಯಾಗಿ ಧ್ವನಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಮುನ್ನ ನೀ ಬರಬೇಕು ಅನ್ನುವಂಥದ್ದು, ಅಥವಾ ನಾವು ಶಿವನನ್ನು ಆರಾಧಿಸಬೇಕು ಅನ್ನೋದು. ಹೀಗೆ ಅವಳು ದಿನ ವ್ಯರ್ಥ ಹೋಯಿತಾಗಿ ಯೌವನ ಬೀಸರವಾಗದ ಮುನ್ನ, ಬೀಸರ ಕಳೆದು ಹೋಗುವಂತಹ ವ್ಯರ್ಥವಾಗಿ ಹೋಗೋಕ್ಕಿಂತ ಮುಂಚೆ ನೀ ಬರಬೇಕು. ಅಥವಾ ಪಿನಾಕಿ ನೆರೆ ಹೂವ, ಪಿನಾಕಿ ಶಂಭು ಜಕ್ಕೇಶ್ವರ, ಪಿನಾಕಿ ಅಂದ್ರೆ ಪರಶಿವನನ್ನೇ ಕೂಡ್ಬೇಕು ನಾನು ಅಂದ್ರ. ಹೀಗೆ ದರೆಗಿಳಿದು ಬಂದ ಹಾಗೆ ಪಿನಾಕಿ ಅಂದ್ರೆ ಪರಶಿವ ತನ್ನ ಭಕ್ತಿಗೆ ಮೆಚ್ಚಿ ಶಿವ ಬರಲಿ, ತನ್ನ ಏಕ ದೇವ ಉಪಾಸನೆಗೆ ಆತ ಒಲಿದು ಬರಲಿ, ನಲಿದು ಬರಲಿ, ನರ್ತಿಸ್ತಾ ಬರಲಿ. ಕುಂಬಾರ ಗುಂಡಾಗಿ ನರ್ತನೆ ಮಾಡ್ತಾ ಬಂದಿದ್ದಾನ, ಇಲ್ಲಿ ಬರಲಿ ಅನ್ನುವಂತ ಆಶಯ ಇದರಲ್ಲಿದೆ. ಭಕ್ತನ ಮೌರೆ ಮತ್ತು ಉತ್ಕಟ ಅವಸ್ಥೆ ಇದರಲ್ಲಿ ನಾವು ಕಾಣಬಹುದು. ಸತ್ಯಕ್ಕನ ದೃಷ್ಟಿಯಲ್ಲಿ ಪರಶಿವ ಅಂದರೆ, ಅವಳ ದೃಷ್ಟಿಯೊಳಗೆ ಪರಶಿವ ಅಂದ್ರೆ ಹೀಗೆ ಅಂತ. ಆದಿಯಲ್ಲಿ ದೇವ ನಿಮ್ಮನ್ನ ಯಾರು ಬಲ್ರು, ವೇದಗಳು ಮುನ್ನಲ್ ಅತ್ತತ್ತಲ್ ಅರಿಯವು, ವೇದಿಗಳು ಪರಬ್ರಹ್ಮವೆಂದೆಂಬರು, ನಾದಬಿಂದು ಕಳಾತೀತನೆಂದೆಂಬರು, ಸಾಧು ಸಜ್ಜನ ಸತ್ಭಕ್ತರ ಇಚ್ಛೆಗೆ ಬಂದೆಯಾಗಿ ಈಗೀಗ ದೇವನಾದೆ ಶಂಭು ಜಕ್ಕೇಶ್ವರ. ಅದು ವೇದ ಹೀಗೆ ಹೇಳ್ತಾವ ಅಥವಾ ವೇದಿಗಳು ಹೀಗೆ ಹೇಳ್ತಾರ, ಅದೆಲ್ಲ ಮುಖ್ಯ ಅಲ್ಲ. ಸಾಧು ಮತ್ತು ಸಜ್ಜನರು ಬಹಳ ಮುಖ್ಯ. ಸದ್ಭಕ್ತರಿಗೆ ನೀನು ಬರ್ತೀಯಾ, ಒಲಿದು ಬರ್ತೀಯಾ ಅಂತ ನಾನು ಕೇಳಿದೀನಿ. ನೀನು ಬಂದೆ ಅಂದ್ರ ನೀ ದೇವರನ್ನು ತಿಳ್ಕೊಳ್ತೀನಿ ಅಂದ್ರ. ಶಿವಭಕ್ತರು, ಶಿವಶರಣರು, ವಚನಕಾರರು ಶಿವನನ್ನ ಪ್ರಶ್ನೆ ಮಾಡ್ತಾರ. ಕೊಲ್ಲುವೆನೆಂಬ ಭಾಷೆ ಶಿವಂದಾದ್ರ ಗೆಲುವೆನೆಂಬ ಭಾಷೆ ನಮ್ಮ ಶಿವಶರಣರದು ಅಂತ. ಹಾಗಾಗಿ ಇವ್ರು ಹೇಳ್ತಾ ಅವಳಿಗೆ ಚಾಲೆಂಜ್ ಮಾಡಿ, ಈಗ ಬಂದೆ ಆದಡೆ ಅಥವಾ ಈಗೀಗ ನೀ ದೇವ ಆಗ್ತೀಯಾ, ನೀ ಬರಬೇಕು ಅನ್ನುವಂಥದ್ದು. ಬಂದೆಯಾಗಿ ಅಂದ್ರೆ ನೀ ಬಂದ್ರ, ನನ್ನ ಭಕ್ತಿ ನಿಜಾನೇ ಇದ್ರ, ಸಾಧು ಸಜ್ಜನಿಗೆ ನೀ ಒಲಿತಿ ಅಂತ ಕೇಳಿದೀನಿ, ನೀ ಬರ್ತೀಯಾ, ನೀ ಬಂದ್ರ ದೇವ ಅನ್ನುವಂತ ಮಾತನ್ನ ಅವನಿಗೆ ಒಂಥರ ಚಾಲೆಂಜ್ ಅನ್ನೋ ತರ ಮಾತುಗಳು ಬರ್ತಾವ ಅನ್ನೋದನ್ನ ಗಮನಿಸ್ಬೇಕು ನಾವು. ಹೀಗೆ ಅವಳು ವ್ಯಾಖ್ಯಾನಿಸೋದು ಈಗೀಗ ದೇವನಾದೆ ಶಂಭು ಜಕ್ಕೇಶ್ವರ ಅಂತ ಹೇಳುವಂಥದ್ದು. ಜೊತೆಗೆ ದೇವರ ದೇವ ನೀನ್ ಎಂದೆನಿಸಿಕೊಂಡೆ, ದೇವರ ದೇವ ಅನಿಸ್ಕೊಳ್ತೀನಿ ನೀನ, ಬಾಣನ ಬಾಗಿಲು ಕಾಯುವರೇನ ಪ್ರಶ್ನೆ ಇದು.
ನೀ ಬಾಣದ ಬಾಗಿಲು ಕಾಯ್ದೆಲ್ಲ ನೀನ್ ದೇವ್ರ ಹೆಂಗಿರ್ಬೇಕು ನಿನಗ? ನಿತ್ಯ ತೃಪ್ತ ನೀನ್ ಎನಿಸಿಕೊಂಬೆ, ನಿತ್ಯ ತೃಪ್ತ ನೀನ. ಆದ್ರೂ ಚೆನ್ನನ ಮನೆಯಲ್ಲಿ ಅಂಬಲಿ ಉಂಡಿಲ್ಲ, ನೀನ್ ಹೆಂಗ್ ನಿತ್ಯ ತೃಪ್ತ ಅಂತ. ಕರುಣಾಕರ ನೀನ್ ಎನಿಸಿಕೊಂಬೆ, ಕರುಣಾಸಾಗರ ಕರುಣಾಕರ ಮಮತಾಮಯಿ ಅಂತ ಅನಿಸ್ಕೊಳ್ತಿ. ಆದ್ರೆ ಶಿರಿಯಾಳನ ಮಗನ ಬೇಡವೇರೇನಯ್ಯ, ನಿಮ್ಮ ಮಹಿಮೆಯ ನೀವೇ ಬಲ್ಲಿರಿ. ಇದೆಲ್ಲ ಹೇಳ್ತಾ ನಿನ್ನ ದೇವ್ರು ಹೆಂಗ ಅನ್ಬೇಕು, ಇದು ಹೀಗೆ ಮಾಡದೆ ಹೀಗೆ ಮಾಡದೆ ಹೀಗೆ ಮಾಡದೆ ಹೀಗೆ ಮಾಡ ಆಗ್ತಾ ಎತ್ತುತ್ತಾ ಇದೆಲ್ಲ ನಿಮಗೆ ಬಿಟ್ಟಿದ್ದು. ಅಂದ್ರೆ ಆ ಶಿವಶರಣರ ಮಹಿಮೆನ ಜಗತ್ತಿಗೆ ಸಾರ್ಲಿಕ್ಕೆ ತೋರ್ಲಿಕ್ಕೆ ಆತ ಮಾಡಿದ, ಅದು ಒಡ್ಡಿದಂತ ಪರೀಕ್ಷೆ ಅಂತ ಗೊತ್ತಿದೆ ಅವಳಿಗೆ. ಅದಕ್ಕಾಗಿ ಹೇಳ್ತಾ ನಿಮ್ಮ ಮಹಿಮೆ ನೀವೇ ಬಲ್ಲಿರಿ ಅಂತ ಹೇಳ್ತಾ ಎನ್ನನ್ನು ಉದ್ಧರಿಸು ಶಂಭು ಜಕ್ಕೇಶ್ವರ, ನನ್ನನ್ನು ನೀವು ಉದ್ಧರಿಸಬೇಕು ಅಂತ ಹೇಳೋದನ್ನ ನಾವು ಕೇಳ್ತೀವಿ ಇಲ್ಲಿ. ಹೀಗೆ ಆರಂಭದಲ್ಲಿ ಶಿವನನ್ನ ಪ್ರಶ್ನಿಸ್ತಾಳೆ, ಒಂದು ಹಂತದಲ್ಲಿ ತರಾಟೆಗೆ ಕೂಡ ತೆಗೆದುಕೊಳ್ಳುತ್ತಾಳೆ, ಕೊನೆಯಲ್ಲಿ ನಿಮ್ಮ ಮಹಿಮೆ ನೀವೇ ಬಲ್ಲಿರಿ ಅಂತ ಹೇಳ್ತಾ ಎನ್ನನ್ನು ಉದ್ಧರಿಸು. ನೀ ಹಾಗೆಲ್ಲ ಅವ್ರನ್ನ ಉದ್ಧರಿಸಿಲ್ಲ, ಹಾಗೆ ನನ್ನನ್ನು ಪರೀಕ್ಷೆ ಒಡ್ಡು, ನನ್ನನ್ನು ಕೂಡ ನೀವು ಉದ್ಧರಿಸು ಅಂತ ಹೇಳೋದನ್ನ ನಾವು ಕೇಳ್ತೀವಿ. ಅಷ್ಟಲ್ಲ, ಅವಳು ಹೇಗೆ ಪ್ರಶ್ನೆ ಆದ್ರೆ, ಏಕೆನ್ನ ಬಾರದ ಭವಗಳಲ್ಲಿ ಭರಿಸಿದೆ, ನನ್ನ ಯಾಕೆ ಇಷ್ಟೆಲ್ಲ ಭವಗಳಲ್ಲಿ ನೀ ಭರಿಸಿದಿ, ಏಕೆನ್ನ ಘೋರ ಸಂಸಾರದಲ್ಲಿ ಇರಿಸಿದೆ, ಯಾಕೆ ನೀ ನನ್ನ ಇಷ್ಟು ಘೋರ ಸಂಸಾರದಲ್ಲಿ ಇರಿಸಿದಿ, ಏಕೆನಗೆ ಕರುಣಿಸಲಲ್ಲದೆ ಕಾಡಿಹೇ ನನ್ನನ್ನು ಯಾಕೆ ಈ ತರ ಕಾಡ್ತಾ ಇದ್ದೀನಿ ಅಂತ. ಏಕೆ ಹೇಳ ಎನ್ನ ಲಿಂಗವೇ, ಆನು ಮಾಡಿದ ತಪ್ಪೇನು, ಶಿವನನ್ನ ಕೈ ಹಿಡಿದು ಕೇಳುವಂತ ಭಕ್ತಳಿಯಳು ಎಂದು ಪ್ರಶ್ನಿಸುವ ದಿಟ್ಟ ಮಹಿಳೆ. ಅಷ್ಟೇ ಅಲ್ಲ, ಸಾಕಲಾಗದೆಂದು ಅಕ್ಕೊತ್ತಿ ನೂಕಿದಡೆ, ನಿನ್ ಸಾಕಾಗದಲ್ಲ, ನೀನು ಪರ್ಯಾಕಾಗೋದಿಲ್ಲ ಅಂತ ನೀ ದುಗಿಸಿದ್ರ ಅಕ್ಕೊತ್ತಿ ನೂಕಿದಡೆ, ಏಕೆನಾ ನಿಮ್ಮ ಬಿಡುವೆ, ನಾನು ನಿನ್ನ ಬಿಡ್ತೇನಂತ ತಿಳ್ಕೊಂಡು ಏನು ಅಂತ. ಇಲ್ಲೊಂಥರ ಚಾಲೆಂಜ್, ಸವಾಲು. ನೀ ಬೇಡ ಅಂತ ಹೇಳಿದ್ರೆ ನಾ ಬಿಡ್ತೀನೇನೋ ಅಂತ. ಅಕ್ಕ ಹೇಳ್ತಲ್ಲ, ಅಯ್ಯ ನೀ ನಂಬಿದಡೆ ನಂಬು, ಒಲಿದರೆ ಒಲಿದರೆ ಇರು, ನಿನ್ನ ಹೊಗಳಿದಲ್ಲದೆ ಮಾಡೇನೋ ಅಂತೇನು ಅಕ್ಕ ಹೇಳ್ತಲ್ಲ. ಹಾಗೆ ನೀ ಒಲಿತೀವೋ ಬಿಡ್ತೀವೋ ಅದು ಬಹಳ ಮುಖ್ಯ ಅಲ್ಲ. ನೀ ಬೇಡ ಅಂದ್ರೂ ನಾನು ಬಿಡುದಿಲ್ಲ, ಯಾಕಂದ್ರೆ ನೀನು ಶಿವ, ನಾನು ಭಕ್ತ ಅನ್ನುವಂಥ ಹಿನ್ನೆಲೆ. ಏಕೆ ನಾನು ನಿಮ್ಮ ಬಿಡುವೆ ಶಂಭು ಜಕ್ಕೇಶ್ವರ ಅಂತ ಕೇಳುವಂಥದ್ದು. ಇಲ್ಲಿ ಪ್ರತಿಭಟನೆ ಧ್ವನಿಯನ್ನು ಕೂಡ ನಾವು ನೋಡ್ತೀವಿ. ಸತ್ಯಕನದು ಧೀರ ನಿಲುವು, ದಿಟ್ಟ ಹಾಗೂ ಗಟ್ಟಿ ವ್ಯಕ್ತಿತ್ವ. ಅವಳ ವಚನಗಳು ತುಂಬಾ ಮೌಲಿಕವಾಗಿವೆ. ಸುವಿಖ್ಯಾತ ವಿದ್ವಾಂಸರಂತ ಡಾಕ್ಟರ್ ವೀರಣ್ಣ ರಾಜೂರವರು ಅವರೇ ಸಂಪಾದನೆ ಮಾಡಿರೋದು ವಚನಗಳನ್ನ ಹೇಳಿದ್ದು, ಮತ್ತೆ ವಚನಗಳನ್ನ 27 ವಚನಗಳನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಇದು ಸಮಗ್ರ ವಚನ ಸಂಪುಟ ಇದ್ದದ್ದು, ಜನಪ್ರಿಯ ಆವೃತ್ತಿ, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರವರು ಪಬ್ಲಿಷ್ ಮಾಡಿರುವಂಥದ್ದು. ನಾನು ಅದನ್ನೇ ಎಷ್ಟು ವಚನ ಸಂಖ್ಯೆಗಳಿದಾವಲ್ಲ ಇದ್ರೊಳಗಿಂದ ನಾನು ತಗೊಂಡಿದ್ದು. ಅವ್ರು ಹೇಳ್ತಾರ, ರಾಜು ಸರ್ ನನ್ನ ವಿದ್ಯಾರ್ಥಿಗಳು ಕೂಡ ಹೌದು, ಸತ್ಯಕ್ಕ ಏಕದೇವತಾ ನಿಷ್ಠೆಯ ನಿಬ್ಬೆರಗಿನಲ್ಲಿ ಬದುಕಿದ ಸತ್ಯ ಶರಣೆ. ಈಕೆಯ ನಿಷ್ಠಾಭಕ್ತಿ ಕತೆ ಶಿಷ್ಟ ಮತ್ತು ಜಾನಪದಗಳಲ್ಲಿ ಎರಡರಲ್ಲೂ ಪ್ರಸಿದ್ಧವಾಗಿದೆ ಅಂತ ಅವ್ರು ಹೇಳ್ತಾ, ಈ ಶಿವಶರಣರೇ ವಚನ ಸಂಪುಟ 5 ಪುಟ 66 ಪ್ರಸ್ತಾವನೆಗಳು ಹೇಳ್ತಾರ. ಇನ್ನೋರ್ವರು ವಚನ ಸಾಹಿತ್ಯ ಬಗ್ಗೆ ಬಹಳ ಅಧಿಕೃತವಾಗಿರುವಂತಹ ಡಾಕ್ಟರ್ ಎಂ ಕಲಬುರ್ಗಿ ಅವರು ಅಷ್ಟೇ ಪ್ರತಿಭಾನ್ವಿತರಾದಂತ, ಮತ್ತೆ ವಚನ ಸಾಹಿತ್ಯ ಮತ್ತು ಒಟ್ಟು ಸಾಹಿತ್ಯ, ಶಾಸನ ಸಾಹಿತ್ಯ ಅಥವಾ ಸಾಂಸ್ಕೃತಿಕ ಚಿಂತಕರಾಗಿರುವಂತ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಸತ್ಯಕ್ಕ ಅತ್ಯಂತ ಪ್ರಾಮಾಣಿಕ ಸಾಧಕಿಯಾಗಿರು. ಅವಳ ವಚನಗಳಲ್ಲಿ ಅವಳ ಮನುಷ್ಯನ ಪ್ರಾರ್ಥನೆ ಸೊಗಸಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾರ. ಮಧುರ ಭಾವದ ವಚನಗಳ ಬಗ್ಗೆ ಕೂಡ ಅವರು ಅದರೊಳಗಡೆ ಚರ್ಚೆ ಮಾಡ್ತಾರ. ಅದು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ JS ಶಿವರುದ್ರಪ್ಪ ಸಂಪಾದಿಸಿರುವ 5ನೇ ವಚನ ಸಂಪುಟ, ಸಮಗ್ರ ಸಾಹಿತ್ಯ ಚರಿತ್ರೆ 5ನೇ ಸಂಪುಟ ಒಳಗ ಚಿದಾನಂದ ಮೂರ್ತಿ ಅವರು ಹೇಳ್ತಾರ. ಇವುಗಳನ್ನು ನೋಡ್ತಾ ವಚನಗಳು ಬಹಳ ಮುಖ್ಯವಾಗಿರುವಂತವುಗಳು. ಮತ್ತೆ ವಚನ ಒಂದು ತರ ಓದ್ರೆ ಒಂದು ರೀತಿ ಅರ್ಥ ಆಗಿದೆ, ಇನ್ನೊಂದು ತರ ಅರ್ಥ ಆಗ್ತಾವ. ಅಂದ್ರ ಹೆಚ್ಚು ಓದ್ದಂಗ ಅಥವಾ ನಾವು ಬೆಳೆದಂಗ ಅವು ನಮ್ಮನ್ನು ಬೆಳೆಸ್ತಾವ, ಇಡೀ ಸಮಾಜವನ್ನು ಬೆಳೆಸ್ತಾವ, ಸಮಾಜವನ್ನ ಮುನ್ನಡೆಸ್ತಾವ. ಬಹಳ ಮುಖ್ಯವಾಗಿ ಸಮಾನತೆಯನ್ನ ಪ್ರತಿಪಾದಿಸೋದು, ಸ್ತ್ರೀ ಪುರುಷ ಒಂದೇ ಅಂತ ಅನ್ನೋದು, ಆಮೇಲೆ ಭ್ರಷ್ಟಾಚಾರ ರಹಿತವಾದಂತ ಸಮಾಜವನ್ನು ಕಟ್ಟುವಂಥದ್ದು, ಜೊತೆಗೆ ಎಲ್ಲರೂ ವರ್ಣ ತೆಗೆದಾಗ ಎಲ್ಲರೂ ಒಂದೇ ಅಂತ ಹೇಳುವಂತ ಈ ಸಾಹಿತ್ಯ ಇದೆಲ್ಲ ಬಹಳ ಮುಖ್ಯ. ಅದು ಜನರ ಸಾಹಿತ್ಯ ಮತ್ತು ಜನಸಾಮಾನ್ಯರ ಸಾಹಿತ್ಯ ಅನ್ನೋದು ಬಹಳ ಮುಖ್ಯ ಆಗ್ತಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಸಂದರ್ಭದೊಳಗ ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಈ ಒಂದು ವಚನದ ಹಿನ್ನೆಲೆಯೊಳಗ ಕೆಲವು ಮಾತುಗಳನ್ನ ನನಗ ಆ ಕ್ಷಣಕ್ಕೆ ಅನಿಸಿರುವಂತ ಅಥವಾ ಆ ವಚನ ಸುತ್ತ ಇರುವಂತ ಕೆಲವು ಮಾತನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಬಹಳ ಮುಖ್ಯವಾಗಿ ಈ ತರ ಈ ನಾಡಿಗೆ ತಲುಪಿಸುವಂತ ಕಾರ್ಯ ಮಾಡ್ತಾ ಇರುವಂತ ಈ ನಮ್ಮ ಸ್ನೇಹಿತರನ್ನ ಅಭಿನಂದಿಸ್ತಾ, ವಚನಕಾರರ ಹಿನ್ನೆಲೆ ಒಳಗಡೆ ವಚನ ಬಹಳ ಮುಖ್ಯ ಆಗ್ತಿದೆ. ವಚನ ಅಂದ್ರೆ ಹೇಗೆ, ಅದರ ಶಕ್ತಿ ಮತ್ತು ಸಾಮರ್ಥ್ಯ ಹೇಗೆ ಅನ್ನೋದನ್ನ ನಮ್ಮ ಸಿದ್ದರಾಮಗಳು ಶಿವಗಿ ಸಿದ್ದರಾಮೇಶ್ವರ ಅವ್ರು ಹೇಳ್ತಾರ.
ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದನೊಯ್ಯ. ಎಮ್ಮ ವಚನದೊಂದು ಪಾರಾಯಣಕ್ಕೆ ನಮ್ಮ ವಚನ ಒಂದು ಪಾರಾಯಣಕ್ಕ ವ್ಯಾಸ ಬರದಂತ 18 ಪುರಾಣ ಸಮಯ ಬರುವುದಿಲ್ಲ ಅಥವಾ ಸರಿ ಬರುವುದಿಲ್ಲ ಅಥವಾ ಸರಿ ಸಮ ಆಗುದಿಲ್ಲ ಅಂತ ಹೇಳ್ತಾರ. ಈ ಎಸ್ ವಿದ್ಯಾಶಂಕರ್ ಅವರು ಸಂಪಾದಿಸಿರುತ್ತ 1613ನೇ ವಚನ 436ನೇ ವಚನ ಅವಳ ವಚನದೊಳಗ 461ನೇ ಪುಟದೊಳಗೆ ಬಂದಿರುವಂತ ವಚನ ಇದು ಅಂತ. ಹೀಗೆ ವಚನಕಾರರು ಎಷ್ಟೋ ಪ್ರಬುದ್ಧರು ಮತ್ತೆ ಎಷ್ಟು ದೊಡ್ಡ ಚಿಂತಕರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಹೀಗಾಗಿ ಸತ್ಯಕ್ಕನ ಒಂದು ವಚನ ತೆಗೆದುಕೊಂಡು ನಾನು ತಮ್ಮ ಮುಂದೆ ಒಂದಿಷ್ಟು ಜಿಜ್ಞಾಸೆ ಮಾಡಬೇಕಾದದ್ದು ಮತ್ತೆ ಈ ದೊಡ್ಡ ಅವಕಾಶವನ್ನ ಕಲ್ಪಿಸಿರುವಂತಹ ಸನ್ಮಿತ್ರರಿಗೆ, ಜೊತೆಗೆ ಈ ಭಂಡಾರ ಪ್ರಕಾಶನ ಮಸ್ಕಿ ಈ ಕಾವ್ಯ ಕರ್ನಾಟಕ 1 ಇದನ್ನ ಆರಂಭ ಮಾಡಿದ್ದು, ಹಳಗನ್ನಡ 20 ಅಂತ ಈ ಮಾಲಿಕೆಯೊಳಗ ನನಗೆ 32ನೇ ಉಪನ್ಯಾಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸ್ನೇಹಿತರಿಗೆ, ನಿರೂಪಿಸ್ತಾ ಕರ್ಕಪ್ಪ ವಾಗಣಿಗೇರಿಯವರಿಗೆ ಮೊದಲುಗೊಂಡು ಸಂಚಾಲಕರು, ಸಂಯೋಜಕರು, ಸಹ ಸಂಯೋಜಕರು ಮತ್ತೆ ಈ ಉಪನ್ಯಾಸನ ಕೇಳಿದಂತ ಎಲ್ಲ ಸಮಾನತಾ ಚಿಂತಕರಿಗೆ, ವಚನ ವಾಂಗ್ಮಯದ ಆರಾಧಕರಿಗೆ ಮತ್ತು ಶಿವಶರಣರ ವಚನಗಳನ್ನ ಅಧ್ಯಯನ ಮಾಡುವಂಥವರಿಗೆ, ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, ಎಲ್ಲ ಕನ್ನಡದ ಮನುಷ್ಯಗಳಿಗೆ ನನ್ನ ಸಂಜೆಯ ಶುಭಾಶಯ ಹೇಳ್ತಾ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀವಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಇಲ್ಲಿಯವರೆಗೆ ಅಸ್ಖಲಿತವಾದಂತಹ ಸಂಶೋಧನಾತ್ಮಕವಾದಂತಹ ಸುಂದರ ಮಾತುಗಳಿಂದ ನಮಗೆ ಬಹಳ ಅದ್ಭುತವಾದ ಒಂದು ಅನುಭವವನ್ನ ಅವರು ಹಂಚಿಕೊಟ್ರು. ನಾವು ಸತ್ಯಕ್ಕನ ಬಗ್ಗೆ ನಾವು ಬಹಳಷ್ಟು ಜನ ಕೇಳಿದ್ದೀವಿ, ಆದರೆ ಆ ಸತ್ಯಕ್ಕನ ಅಮೂಲಾಗ್ರವಾದಂತ ಒಂದು ಪರಿಚಯ ಮತ್ತು ಸತ್ಯಕ್ಕನ ವಚನಗಳ ಒಂದು ವಾಂಗ್ಮಯದ ವಿಸ್ಮಯ ನಮಗೆ ಗೊತ್ತಿರಲಿಲ್ಲ. ಅಂತಹ ಒಂದು ಅಗಾಧವಾದಂತ ಶಿವಶರಣೆ ಸತ್ಯಕ್ಕನ ವಚನಗಳನ್ನ ಮತ್ತು ಆಕೆಯ ವೃತ್ತಿ ಸಫಾಯಿ ಕರ್ಮಚಾರಿ ಅನ್ನುವಂತ ಒಂದು ಪವಿತ್ರವಾದಂತ ಒಂದು ವೃತ್ತಿಯ ಬಗ್ಗೆ ಅಷ್ಟೇ ಅಲ್ಲದೆ ಅವರ ವಚನಗಳ ಜೊತೆಗೆ ತಳುಣಿಕವಾದಂತ ವಚನಕಾರರ ಒಂದು ವಚನಗಳ ಮುಖಾಂತರ ಬಹು ವಿಸ್ತೃತವಾದಂತಹ, ಬಹು ಅಮೂಲಾಗ್ರವಾದಂತಹ ಮತ್ತು ಅಷ್ಟೇ ಸಂಶೋಧನಾತ್ಮಕವಾದಂತ ಮತ್ತು ಹೃದಯಕ್ಕೆ ತಟ್ಟುವಂತೆ ಸುಂದರವಾಗಿ ಇಲ್ಲಿವರೆಗೆ ಉಪನ್ಯಾಸ ನೀಡಿರುವಂತಹ ಅಶೋಕ್ ನವರಾಡೆ ಸರ್ ಅವರಿಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಸಮಸ್ತ ಕೇಳುಗರ ಪರವಾಗಿ, ಭಂಡಾರ ಪ್ರಕಾಶನದ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಸ್ತೋತೃ ಈ ಒಂದು ಕೇಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ನನ್ನ ಸ್ತೋತೃಗಳು ಇನ್ಬಾಕ್ಸ್ ನಲ್ಲಿ ಯಾರು ಪ್ರಶ್ನೆಗಳನ್ನು ಕೇಳಿಲ್ಲ, ತಾವು ನೇರವಾಗಿ ಆ ಸರ್ ಅವರಿಗೆ ಪ್ರಶ್ನೆಗಳನ್ನು ಕೇಳಿ ತಮ್ಮ ಒಂದು ಸಂಶಯ ಮತ್ತು ತಮ್ಮ ಒಂದು ಅನುಭವ ಮತ್ತು ವಚನರ ಕುರಿತಾದಂತಹ ಒಂದು ನಿಲುವುಗಳನ್ನ ತಾವು ಆ ಸರ್ ಅವರಿಗೆ ನೇರವಾಗಿ ಪ್ರಶ್ನೆಗಳ ಮುಖಾಂತರ ಬಗೆಹರಿಸಿಕೊಳ್ಬಹುದು. ದಯವಿಟ್ಟು ಯಾರಾದ್ರೂ ಪ್ರಶ್ನೆಗಳನ್ನು ಕೇಳಿದ್ರೆ ಕೇಳಬಹುದು ಸರ್ಗೆ. ಸರ್, ಇಲ್ಲಿ ರಾಜು ಕೊಪ್ಪ ಸರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸತ್ಯಕ್ಕನಿಗೆ ಅಕ್ಕ ಮಹಾದೇವಿಯ ಪ್ರಭಾವ ಆಗಿದೆ ಅನ್ನಬಹುದೇ ಸರ್ ಅಂತ? ಇಲ್ಲ, ಅದು ಅಕ್ಕ ಮಹಾದೇವಿ ಪ್ರಭಾವ ಆಗಿದೆ. ಅವಳು ಒಬ್ಬನಂದೆ ಹೋಗಿದ್ಲು. ಅಕ್ಕನ ಹಿನ್ನೆಲೆನೇ ಬೇರೆ. ಈ ಸಾವ ಕೆಡುವ ಗಂಡರ್ನೆಲ್ಲ ಒಳೆಯೊಳಗಿಕ್ಕವ್ವ, ಸಾವಿಲ್ಲದ ಚಲುವಿಲ್ಲದ ರೂಹಿಲ್ಲದ ಗಂಡನ ಆನ್ ಒಲಿದೇನವ್ವ ಅಂತ ಅಕ್ಕ ಹೇಳೋದನ್ನ ಕೇಳ್ತೀವಿ. ಇಲ್ಲಿ ಮಧುರ ಭಾವ ಒಂದು ವಚನಕಾರಲ್ಲಿ ಸತಿಪತಿ ಭಾವ ಅಂತ ಬರ್ತೈತಿ. ಆಮೇಲೆ ಲಿಂಗಾಂಗ ಸಾಮರ್ಥ್ಯ. ಈ ಸತಿಪತಿ ಭಾವದಾಗ ಏನಿದೆಯಲ್ಲ, ಶರಣ ಸತಿ ಲಿಂಗಪತಿ ಏನು ಆ ಭಾವದೊಳಗ ಯಾರು ತಗೊಂಡ್ರು ಈ ತರ ವಚನಗಳು ಬರ್ತಾವ ಸರ್. ಪ್ರಭಾವ ಅಂತ ಅನ್ನೋಕ್ಕಿಂತ ಅವು ಎಲ್ಲರಿಗೂ ಸಮಕಾಲೀನರು ಮತ್ತೆ ಜೊತೆಗೆ ಇದ್ದಂಥವ್ರು. ಹೀಗೆ ಇವರ ಪ್ರಭಾವ ಇವ್ರ ಮೇಲೆ, ಇವ್ರ ಪ್ರಭಾವ ಇವ್ರ ಮೇಲೆ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಬಟ್ ಸಮಾನ ಚಿಂತಕರು ಅನ್ನೋದನ್ನ ನಾವು ಗುರುತಿಸಬಹುದು. ಅಲ್ಲಿ ಆ ವಚನಗಳಲ್ಲಿ ಹಂಗ ಅನಿಸ್ತಿದೆ. ಬಟ್ ಬಸವಣ್ಣ ವಚನಗಳು ಆ ತರ ಇದಾವ. ಯಾವುದೋ ಶರಣಸತಿ ಲಿಂಗಪತಿ ಭಾವನೆಗಳು ಬರುವಂತ ಸಂದರ್ಭದಾಗ ಆ ತರ ಬರ್ತಾವ. ಹಂಗೇನು ಅನ್ಸುದಿಲ್ಲ. ಅವ್ರ ಸ್ತರಾನ ಬೇರೆ, ಇವ್ರ ಸ್ತರಾನ ಬೇರೆ. ಬಟ್ ಎಲ್ಲೋ ಹಂಗ ಅನಿಸ್ತಿದೆ. ಈಗ ಸತ್ಯಕ್ಕನ ಪ್ರಭಾವ ಅಕ್ಕನ ಮ್ಯಾಗ ಆಗಿರ್ಬೋದು ಅಂತೂ ಕೂಡ ಹೇಳಬಹುದಲ್ಲಿ. ಓಕೆ, ಧನ್ಯವಾದಗಳು ಸರ್. ಇನ್ನೊಬ್ಬರು ಮೈಥಿಲಿ ರಾವ್ ಅನ್ನುವಂತವ್ರು ಪ್ರಶ್ನೆ ಕೇಳ್ತಾರೆ ಸರ್. ಎಲ್ಲ ವಚನಕಾರರು ಬೇರೆ ಬೇರೆ ಅಂಕಿತ ನಾಮ ಯಾಕೆ ಅಂತ ಕೇಳ್ತಾರೆ ಸರ್.
ಅಲ್ರಿ ಅವ್ರಿಗೆ ಒಂದು ಅನನ್ಯತೆ ಇದೆ, ಎಲ್ಲರೂ ಒಂದ್ರಾಗ ಹೆಂಗ್ ಹೇಳಕ್ ಬರ್ತೈತಿ, ಎಲ್ಲರಿಗೆ ತನ್ನದೇ ಅಂತ ಲಯ ಇದೆ, ತರಿಗೆ ಅಂತ ನಡಿಗೆ ಇದೆ. ಈ ತಂಬ್ ತಗೊಂಡ್ರ 10 ಕೋಟಿ ಅಲ್ಲ 1000 ಕೋಟಿ ಇದ್ರು 1000 ಕೋಟಿ ಒಂದೇ ಒಂದು ತಂಪು ಹೊಂದುವುದಿಲ್ಲ. ಅವಾಗ ಅವ್ರದೇ ಆದಂತ ಈ ಅಸ್ಮಿತೆ ಮತ್ತು ಅನನ್ಯತೆ ಅಂತೀವಲ್ಲ ಸರ್, ಹಾಗೆ ಅಸ್ಮಿತೆ ಮತ್ತು ಅನನ್ಯತೆಯನ್ನು ಸ್ಥಾಪಿಸುವಂತ ಹಿನ್ನೆಲೆಯೊಳಗ ಈ ನನ್ನತನವನ್ನ ನಾನು ನನ್ನ ಐಡೆಂಟಿಫಿಕೇಶನ್ ಅಂತಿಲ್ಲ, ನನ್ನ ಸ್ವಂತಿಕೆಯನ್ನ ನಾನು ಪ್ರತಿಬಿಂಬಿಸ್ಬೇಕು ಅಥವಾ ಸ್ಪಷ್ಟಗೊಳಿಸ್ಬೇಕಲ್ಲ. ಆ ಕಾರಣಕ್ಕಾಗಿ ಬೇರೆ ಬೇರೆದವರು ತಮ್ಮ ಇಷ್ಟ ದೈವವನ್ನ ಅಂಕಿತವಾಗಿ ಇಟ್ಕೊಂಡಾರ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಅಂದ್ರೆ ಅಂಬಿಗರ ಚೌಡಯ್ಯ ಅನ್ನುವಂತ ಬಹಳ ನೇರ, ದಿಟ್ಟ, ನಿಷ್ಠೂರ ವಚನಕಾರ. ಅವರು ವಚನ ಆಂದೋಲನ ಇದ್ದೇ ಅದನ್ನ ಪ್ರಶ್ನಿಸುವಂತ ವಚನಕಾರ, ಬಹಳ ದೊಡ್ಡ ಬಂಡಾಯಗಾರ. ಅವ ತನ್ನ ಹೆಸರನ್ನ ತನ್ನ ವಚನದ ಅಂಕಿತ ಇಟ್ಕೊಳ್ತಾನ ಅಂತ. ಸರ್ ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಾನು ಬೆಂಗಳೂರಿಂದ ವೆಂಕಟರಾವ್ ಅಂತ. ಇಲ್ಲಿ ವಚನಗಳನ್ನ ಗಮನಿಸಿದಾಗ ಅವರು ಅನುಭವದ ನೆಲೆಯಲ್ಲಿ ಚಿಂತನೆ ಮಾಡ್ತಾರೆ ಅಂತ ನೀವು ತಾವು ಹೇಳಿದ್ರಿ. ಅನುಭವದ ನೆಲೆಯಲ್ಲಿ ಚಿಂತನೆ ಮಾಡ್ತಾ ತನ್ನ ವೈಯಕ್ತಿಕ ಒಂದು ಬೆಳವಣಿಗೆ ಯಾಕೆ ಅವರು ಯೋಚನೆ ಮಾಡ್ತಾರೆ ಸರ್? ನಾನು ವೈಯಕ್ತಿಕವಾಗಿ ನನ್ನನ್ನು ಬೆಳೆಸು ಅಂತ ಹೇಳ್ತಾರೆ. ಈ ಒಂದು ಅನುಭವದ ನೆಲೆಯಲ್ಲಿ ಯೋಚನೆ ಮಾಡೋರು ಅಥವಾ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡೋರು ತನ್ನ ವೈಯಕ್ತಿಕ ಬೆಳವಣಿಗೆಗೆ ಯಾಕೆ ಅಷ್ಟೊಂದು ಒತ್ತು ಕೊಡ್ತಾರೆ ಸರ್? ಬೇಟಕ್ಕಾರ ಅಂದ್ರೆ ಯಾರೇ ಕಲ್ಯಾಣನ ಪ್ರವೇಶ ಮಾಡುವಾಗ ಕೂಡ ಅಕ್ಕ ಕೂಡ ಕಲ್ಯಾಣದತ್ತಲ್ ಅಡಿ ಇಡಲ್ಬಾರದು, ಒಳ ಹೊರಗೊಂದಾಗದೆ ಕಲ್ಯಾಣದತ್ತ ಅಡಿ ಇಡಲ್ಬಾರದು ಅಂತ ಏನ್ ಹೇಳ್ತಲ್ಲ, ಆ ವಚನ ಸಂದರ್ಭಗಳು ಮೊಟ್ಟ ಮೊದಲಿಗೆ ಸತ್ಯಕ್ಕ ಅಂತ. ಹೀಗೆ ಬಹಳ ಮುಖ್ಯ. ನೆಲದ ಜೊತೆಗೆ ಸಂಪರ್ಕ ಇದ್ದಂಥವಳು ಒಬ್ಬ ಸಾಮಾನ್ಯ ಮಹಿಳೆ ಅಸಾಮಾನ್ಯವಾದ ಚಿಂತನೆ ಏನ್ ಮಾಡ್ತಾಳ, ಇದು ಬಹಳ ಮುಖ್ಯ ಅನ್ಸುತ್ತೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನು ಕೇಳಿದ್ರೆ ಕೇಳ್ಬೋದು ಸರ್. ಯಾರು ಇಲ್ಲಂತ ಸುರೇಶ್ ಎಂ ಮುಗದೆ ಸರ್ ಅವರು ಹ್ಯಾಂಡ್ ರೈಸ್ ಮಾಡಿದಿರಿ. ಪ್ರಶ್ನೆ ಕೇಳಿ ಸರ್, ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು. ಕೇಳಿ ಸರ್, ಪ್ರಶ್ನೆ ಕೇಳಿ. ಅನ್ನೋದಂತ ಒಬ್ರು ಮೇಡಮ್ ಅವರು ಪ್ರಶ್ನೆ ಕೇಳಿದ್ರು ಸರ್. ಪ್ರಸ್ತುತ ಸಂದರ್ಭದಲ್ಲಿ ವಚನಗಳ ಪ್ರಾಮುಖ್ಯತೆ ಮತ್ತು ಪಠ್ಯ ಬೋಧನೆಯ ಮಹತ್ವ ಅಂತ ಕೇಳಿದ್ರು ಸರ್. ಸರ್, ವಚನ ಎಲ್ಲಾ ಕಾಲಕ್ಕೆ ಸಲ್ಲುವಂಥದ್ದು, ಸಮಕಾಲಿಯಾಗಿದ್ರೂ ಕೂಡ ಸಾರ್ವಕಾಲಿಕ ಮೌಲ್ಯಗಳನ್ನ ಒಳಗೊಂಡಿರುವುದು. ಇವತ್ತಿನ ಈ ಜಾತಿ ಬಡದಾಟ ತಿಕ್ಕಾಟ ಇವುಗಳ ನೋಡಿದ್ರ ವಚನ ಯಾಕೆ ಪ್ರಸ್ತುತ ಅಥವಾ ಅಂದ್ರ ಇವನಾರವ ಎನ್ನದೆ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತನ್ನುವಂಥದ್ದಾಗ್ಲಿ, ಅಥವಾ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತ ದೃಷ್ಟಿಕೋನ ಇದೆಯಲ್ಲ, ಇದು ಬಹಳ ಮುಖ್ಯ ಆಗ್ತದೆ ಸರ್. ಹಾಗಾಗಿ ವಚನಗಳು ಎಷ್ಟು ಪ್ರಸ್ತುತ ಅಂತಂದ್ರ ವಚನಗಳಲ್ಲಿ ಇಡೀ ಸಮಾಜಕ್ಕ ಮುನ್ನಡೆಸುವಂತ ಶಕ್ತಿ ಇದೆ ಅದ್ರೊಳಗಡೆ. ಅಥವಾ ವೈದ್ಯ ಸಂಗಣ್ಣಂತ, ಅಥವಾ ಸೂಳೆ ಸಂಕವೇದಂತ, ಅಥವಾ ಕುರಿಗಾಯಿ ರಾಮಣ್ಣಂತ, ಅಥವಾ ಬೀರ ಗೊಲ್ಲಾಳ್ನಂತ ಜನ ಬರ್ತಾರಲ್ಲ, ಈ ಕೆಳ ಸ್ತರದಿಂದ ಅಥವಾ ಬಂದಂತವ್ರು ತಮ್ಮ ಅನುಭವಗಳನ್ನ ಹೇಳ್ತಾರ. ಮತ್ತೆ ಸತ್ಯ ಶುದ್ಧ ಕಾಯಕ ಅಂದ್ರ ಅದು ಪವಿತ್ರವಾಗಿರ್ಬೇಕು, ವಂಚನೆಯಿಂದ ಮೋಸದಿಂದ ದೂರ ಇರಬೇಕು, ಪ್ರತಿಯೊಬ್ಬರು ಕಾಯಕ ಮಾಡ್ಬೇಕು. ಯಾರ ಕಾಯಕ ಮಾಡೋದಿಲ್ಲ, ಯಾರ ದುಡಿಯೋದಿಲ್ಲ, ಅವ್ರು ಉಣ್ಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳುವಂಥದ್ದು. ಜೊತೆಗೆ ಕಾಯಕ ಮಾಡಿದ್ದು ನಾನಷ್ಟ ಉಣ್ಣೋದಲ್ಲ, ನಾನಷ್ಟ ಅನುಭವಿಸೋದಲ್ಲ, ಅದನ್ನ ಹಂಚ್ಕೋಬೇಕು. ದಾಸೋಹ ಆಗ್ತಿದೆ. ದಾನ ಮತ್ತು ದಾಸೋಹ ಬಹಳ ವ್ಯತ್ಯಾಸ ಇದೆ. ದಾನ ಅಂದ್ರೆ ನಾನು ಕೊಟ್ಟೆ ಅನ್ನೋ ಅಹಂಕಾರ ಇರ್ತಿದೆ, ನಾನು ತಗೊಂಡೆ ಅನ್ನೋ ದೈನಾಸ ಇರ್ತಿದೆ. ಅದು ದಾಸೋಹದೊಳಗಡೆ ಹಾಗಲ್ಲ. ಶಿವನ ಸೊಮ್ಮು ಶಿವಂಗೆ ಸಲ್ಲಿತ್ತು ಅಂದ್ರ ಈ ಎಡಗೈಯಿಂದ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅನ್ನುವಂಥ ತತ್ವ ಇಟ್ಕೊಂಡು ಅವ್ರೇನ್ ಹೇಳ್ತಾರ, ಇಲ್ಲಿ ಕೊಟ್ಟೀನಿ ಅನ್ನುವಂಥ ಅಹಂಕಾರ ಇರುದಿಲ್ಲ, ನಾ ತಗೊಂಡಿನಿ ಅನ್ನುವಂಥ ದೈನಾಸಿ ಭಾವನೆ ಇರುದಿಲ್ಲ. ಕೂಡಲ ಸಂಗಮ ಮಹಾದಾನಿ ಕೂಡಲ ಸಂಗಮ ದೇವ, ಉಳಿದವರಿಗೆ ದಾನಿ ಅನ್ನೋದಿಲ್ಲ, ಮಹಾದಾನಿ ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನ ಕೇಳಿದಾಗ ಅಂದ್ರ ಇಲ್ಲಿ ಸಮಾನತೆಯನ್ನ ಮಾಡೋದು, ವ್ಯಕ್ತಿ ಗೌರವ ಇರೋದು, ಸ್ವಾಭಿಮಾನ ಇರೋದು, ಆರ್ಥಿಕ ಸ್ವಾತಂತ್ರ್ಯ ಕೊಡೋದು. ಆಮೇಲೆ ಈ ನಮ್ಮ ಸತ್ಯಕ್ಕನಂತ ವಚನ ನೋಡ್ತಾ ಇದ್ರ ಭ್ರಷ್ಟ ಲಂಚ ವಂಚನೆ ಇರಬಾರ್ದು ಅಂತ ಹೇಳೋದು, ಅಥವಾ ಲಿಂಗಮ್ಮನಂತ ವಚನ, ಅಥವಾ ಈ ಹೆಚ್ಚಿಗೆ ತಂದಿ ಕೊಟ್ಟಂತ ಸಂದರ್ಭದಾಗ ಅಲ್ಲೇ ಚೆಲ್ಲಿ ಬಾ ಮಾರಯ್ಯ ಅಂತ ಹೇಳಿ ಮಾರಯ್ಯನ ಪತ್ನಿ ಲಿಂಗಮ್ಮ ಹೇಳ್ತಾಳ, ಈ ಸಕ್ಕಿ ನಮಗೆ ಆಸೆ ಏಕೆ,
ನೀ ಹೋಗಿ ಚೆಲ್ಲು. ಆಸೆ ಅನ್ನೋದು, ರೋಷ ಅನ್ನೋದು ಯಮದೂತರಿಗೆ ಐತಿ, ನಮಗ್ ಬೇಕಾಗೇ ಇಲ್ಲ ಅದು. ಹೆಚ್ಚು ಯಾಕೆ ತಂದಿ ಅಂತ ಹೆಚ್ಚು ತಂದದ್ದನ್ನ ಹೊಳ್ಳಿ ಕಳಿಸ್ತಾರ. ಸುಮ್ನೆ ಒಂದು ನಿಮಿಷ ಹೇಳೋದಾದ್ರ, ಈ ಅನುಭವ ಮಟ್ಟದ ಕೂತು ನಾವೆಲ್ಲ ಹೀಗೆ ಒಂದೊಂದು ಕಾಯಕ ಮಾಡ್ಬೇಕು ಅಂತ ಕೊಟ್ಟಿವಿ. ಆಯ್ಕೆಯಿಂದ ಇವತ್ತು ಸಂತೆ ಪೇಟೆ ನಡೆದಂತ ಸಂದರ್ಭ ದನ ಧಾನ್ಯ ಅಳಿಯುವಾಗ, ಬಳ್ಳದಿಂದ ಅಳಿಯುವಾಗ ಚೀಲ ತುಂಬ ಬಿದ್ದಿರ್ತಾವ. ಆ ಬಿದ್ದು ಹೋಗುವಂತವು ಪಡಿ ಪದಾರ್ಥ ವ್ಯರ್ಥ ಆಗಬಾರ್ದು ಅಂತ ಆಯುಧಕ್ಕೆ ಕಾಯಕ ಮಾರಯ್ಯ ಮತ್ತು ಲಿಂಗಮ್ಮ ಮಾಡ್ತಿರ್ತಾರ. ಆ ಆಯುಧಕ್ಕೆ ಆಯ್ಕೆ ಮಾಡ್ತಾ ಇರುವಾಗ ಬಸವಣ್ಣವರು ಮಹಾಮನೆಯಿಂದ ಬರ್ತಾ ಇರ್ತಾರ. ಈ ವೈಶಾಖ ಮಾಸ, ಏಪ್ರಿಲ್, ಅದು ಬಿಸಿಲು ಒಂದೇ ಸಲ ರಣಗುಡ್ತಿದೆ, ಬೆವರು ತೊಟ್ಟಿಗ್ತಾ ಇರೋದು. ಬಸವಣ್ಣವರು ರಥದೊಳಗ ಸಾರೋಟೊಳಗೆ ಬರುವಾಗ ನೋಡ್ತಾರ, ಎಂತ ಕಷ್ಟದ ಕೆಲಸ ಇದು ಅಂತ ಹೇಳಿ ಅವ್ನ್ ಕೊಟ್ರೆ ತಗೊಳುದಿಲ್ಲ ಅಂತ ಅವ್ನ್ ಬರುವಂತ ಬೀದಿ ಒಳಗಡೆ ಒಂದ್ 8 ಸೇರಕ್ಕಿ ಮತ್ತು ಜಾಳ ಹಿಂಗೆ ಗೋಧಿ ಚೆಲ್ಲಿಸ್ತಾರ, ಅವ್ನ್ ತಗೊಂಡು ಹೋಗ್ಲಿ ಅಂತ. ಆತ ಬಳ್ಕೊಂಡು ಮನೆಗೆ ಹೋಗ್ತಾನ. ಮನೆಗೆ ಹೋದ್ಕೂಡ್ಲೆ ಅವ್ಳು ಹೇಳ್ತಾಳೆ, ಇದು ಬಸವಣ್ಣನ ಪರೀಕ್ಷೆ ಮಾಡ್ಲಿಕ್ಕೆ ಕೊಡ್ಯಾನ, ಈ ಸಕ್ಕಿ ಆಸೆ ನಿಮಗಾಕಿ ಅಥವಾ ಈ ಸಕ್ಕಿ ಆಸೆ ನಮ್ಗೆ ಯಾಕೆ ಬೇಕಿದು? ಆಸೆ ಅನ್ನೋದಕ್ಕೆ ನಮ್ಗಿಲ್ಲೇ ಇಲ್ಲ, ಶಿವಸಂಡ್ರಿಗಿಲ್ಲ, ಅದು ಅಲ್ಲೇ ಹೋಗಿ ಚೆಲ್ಲಿ ಬಾ ಅಂತ ಹೇಳ್ತಾಳ ಅವಳು. ಇದು ಯಾಕೆ ಪ್ರಸ್ತುತ ಆಗ್ತಿದೆ ಅಂತಂದ್ರೆ, ಆ ನೆರೆಮನೆಯವಳು ಕಾರು ಕೊಂಡ್ಲು, ಇವಳು ಕಾರಿಕೊಂಡಳು. ನಮ್ಮ ಲಂಚ, ವಂಚನೆ, ಭ್ರಷ್ಟಾಚಾರ ಆಗ್ತಾ ಇರೋದೇ ಮನೆ ಮುಖಾಂತರ ಹೆಣ್ಮಕ್ಳಿಂದ. ಹೆಣ್ಮಕ್ಳು ಗಂಡನ ರಿಪೇರಿ ಮಾಡ್ತಾ ಇದ್ರೆ ಯಾವ ಭ್ರಷ್ಟಾಚಾರ ಇರ್ತಾ ಇರ್ಲಿಲ್ಲ ಅಂತ. ಇದಕ್ಕೆ ಪ್ರಸ್ತುತ ಆಗ್ತಿದೆ. ನಮ್ಮ ಮಾರಯ್ಯನಂತ ಕಾಯಕ ನಿಂತಿತ್ತು ಹೋಗಯ್ಯ ಅನ್ನುವಂಥದ್ದಾಗ್ಲಿ, ಆವ ಕಾಯಕ ಮಾಡಿದಡು ಒಂದೇ ಕಾಯಕವಯ್ಯ ಅಂತ ಹೇಳುವಂತ ಮಾತು ಹೇಳಿಲ್ಲ. ಮೇಲು ಕೀಳು ಅಂತ ಇಲ್ಲೇ ಇಲ್ಲ. ಪ್ರೈಮ್ ಮಿನಿಸ್ಟರ್ ಆದ್ರೂ ಒಂದೇ, ಒಬ್ಬ ಸಾಮಾನ್ಯ ಲೇಬರ್ ಇದ್ರು ಒಂದೇ. ಈ ತಾರತಮ್ಯ ವರ್ಗ ಮತ್ತು ವರ್ಣವನ್ನ ನಿವಾರಣೆ ಮಾಡಿ ಸರ್ವ ಸಮಾನತಾ ಸಮಾಜ ನಿರ್ಮಿಸಬೇಕು ಅಂತ ಹೇಳಿದ್ರಲ್ಲ, ಇದು ಬಹಳ ಮುಖ್ಯ. ಇವತ್ತು ಕೂಡ ಅವಶ್ಯ ಇದೆ. ಯುದ್ಧ ಇರಬಾರ್ದು, ಜಗಳ ಇರಬಾರ್ದು, ತಂಟೆ ಇರಬಾರ್ದು, ಇವೆಲ್ಲವೂ ಇರಬಾರ್ದು. ಶಾಂತಿ ಇರಬೇಕು, ಸೌಹಾರ್ದತೆ ಇರಬೇಕು, ಸೋದರತೆ ಇರಬೇಕು, ಭಾತೃತ್ವ ಇರಬೇಕು, ಸರ್ವ ಸಮಾನವಾದ ಇರಬೇಕು, ಸ್ತ್ರೀ ಪುರುಷರ ಸಮಾನತೆ ಇರಬೇಕು ಅನ್ನುವಂತ ನಿಲುವು ಇದೆ. ಅದು ಎಲ್ಲಾ ಕಾಲಕ್ಕೆ ಇರುವಂತಹದ್ದು. ಯಾವ್ದು ಬುದ್ಧ ಹೇಳಿದ ಅದನ್ನೇ ಬಸವಣ್ಣ ಹೇಳಿದ್ರು. ಬುದ್ಧ ಬಸವಣ್ಣ ಹೇಳಿದ್ದನ್ನೇ ಗಾಂಧಿ ಮತ್ತು ಅಂಬೇಡ್ಕರ್ ಹೇಳಿದ್ದು, ಅಥವಾ ಲೋಹಿಯಾ ಚಿಂತನೆಗಳು, ಅಥವಾ ಕಾರ್ಲ್ ಮಾರ್ಕ್ಸ್ ಚಿಂತನೆಗಳಿದಲ್ಲ, ವಚನಕಾರ ಚಿಂತನೆಗಳು ಕಾರ್ಲ್ ಮಾರ್ಕ್ಸ್ ಚಿಂತನೆಗಳೆಲ್ಲ, ಅಥವಾ ವೆಬರ್ ಚಿಂತನೆಗಳಿದಾವಲ್ಲ ಅವೆಲ್ಲ ಕಾರ್ಲ್ ಮಾರ್ಕ್ಸ್ ಮತ್ತು ವೆಬರು ನಮ್ಮ ವಚನಕಾರರ ಚಿಂತನೆ. ಅದು ನಂತರದ ವಿಸ್ತರಣೆ ಅಂತ ನಾವು ನೋಡ್ಕೋಬಹುದು ಅಂತ. ಅವರು ವಚನಕಾರರು ಕೇವಲ ವಚನ ಅಷ್ಟ ಮಾಡಲಿಲ್ಲ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲಾ ರಂಗದೊಳಗಡೆ, ಬದುಕಿನ ಎಲ್ಲಾ ರಂಗದೊಳಗ ಒಂಥರ ಆಮೂಲಾಗ್ರ ಬದಲಾವಣೆಯನ್ನು ಮಾಡ್ತಾರೆ ಅವರು. ಹಾಗಾಗಿ ಎಂತ ವಚನಗಳು ಇಂಗ್ಲಿಷ್ ಒಳಗೆ ಇದ್ರೆ ಅಥವಾ ಬೇರೆ ಇದ್ರೊಳಗೆ ಬಂದಿದ್ರೆ ಇಡೀ ಜಗತ್ತಿನ ವಿಶ್ವವ್ಯಾಪಿ ಧರ್ಮ ಆಗುವಂತ ಸಾಧ್ಯತೆ ಇತ್ತು. ಈ ಭಾಷೆಯ ಕಾರಣಕ್ಕಾಗಿ ಅಥವಾ ಕನ್ನಡ ಕಾರಣಕ್ಕಾಗಿ ನಮ್ಮಲ್ಲಿ ಅಷ್ಟು ವಿಸ್ತಾರ ಆಗಿಲ್ಲ. ಆದ್ರೆ ಇವತ್ತ ಭಾರತೀಯ ಭಾಷೆಗೆ ಟ್ರಾನ್ಸ್ಲೇಟ್ ಆಗತ್ತವ. ಮೊನ್ನೆ ತಾವು ಓದಿರೋ ಪೇಪರ್ ರಷ್ಯಾ ಭಾಷೆ ಕೂಡ ಅಕ್ಕನ ವಚನ ಮತ್ತು ಅಣ್ಣನ ವಚನ, ಅಲ್ಲಮ್ಮ ಪ್ರಭು ಬಸವಣ್ಣ ಅಕ್ಕನ ವಚನ ಟ್ರಾನ್ಸ್ಲೇಟ್ ಆಗಿದ್ದು ಪೇಪರ್ ತಾವು ಓದಿರಿ ಅಂತ ನಾನು ಗಮನಿಸ್ತೀನಿ. ಹೀಗಾಗಿ ಎಲ್ಲಾ ಕಾಲಕ್ಕ ಪ್ರಸ್ತುತವಾದದ್ದು ಅಂದ್ರೆ ಸಮಕಾಲೀನ ಆಗತ್ತಾನೆ ಸಾರ್ವಕಾಲಿಕ ಮೌಲ್ಯಗಳನ್ನು ಒಳಗೊಂಡಂತ ವಚನಗಳಿರುವುದರಿಂದ ಅವು ಬೇಕಾಗ್ತಿದೆ. ಮತ್ತು ಅದನ್ನ ನಾವು ಸಾಧ್ಯ ಆದಷ್ಟು ಅನುಸರಿಸ್ತಾ ಅಳವಡಿಸಿಕೊಳ್ತಾ ಇರುವುದೇ ನಮ್ಮ ಗುರಿ ಆಗ್ಬೇಕು ಅಂತ ನಾನು ಈ ಮುಖಾಂತರ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು. ಬಹಳ ಸುಂದರವಾದ ವಿವರಣೆ ಸರ್, ಬಹಳ ಖುಷಿ ಅನಿಸ್ತಿ. ಧನ್ಯವಾದ. ಆ ಪ್ರಶ್ನೆ ಕೇಳಿದವ್ರಿಗೆ ಮೊದಲು ಧನ್ಯವಾದ ಹೇಳ್ರಿ. ಪ್ರಶ್ನೆ ಕೇಳಿದವ್ರಿಗೆ ಧನ್ಯವಾದ ಹೇಳ್ರಿ. ಮತ್ತೆ ಸರ್ ಯಾರಾದ್ರು? ಹಲೋ ಕೇಳಿ ಸರ್. ಹಲೋ ಕೇಳಿ ಸರ್, ಕೇಳಿ. ಹಲೋ ಸರ್. ಕೇಳ್ರಿ ಸರ್, ಕೇಳ್ರಿ. ನಿಮ್ಗೆ ಕೇಳ್ಬೋದಾ ಪ್ರಶ್ನೆ? ಕೇಳ್ರಿ. ಸರಿಗೆ ಸರ್ ಅದ ಅವನೇನಿಲ್ಲ ಸರ್, ಕೇಳ್ರಿ ನೀವು. ಹೌದಾ? ಸಾರ್ವಕಾಲಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಲ್ಲಿ ಕೇಳಿಸದಲ್ರಿ? ಸಾರ್ವಕಾಲಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವಲ್ಲಿ ವಚನಗಳ ಪಾತ್ರ ಮತ್ತು ಮಹತ್ವವನ್ನ ವಿಶ್ಲೇಷಣೆ ಮಾಡುವುದಾದ್ರೆ ಹೇಗೆ? ಈಗ ನೀವು ಕೇಳಿದ್ರೆ ಕೇಳ ಅಲ್ಲ, ನಾ ಈಗೇನ್ ಅದನ್ನೇ ಹೇಳಿದೆ. ಸಾರ್ವಕಾಲಿಕ ಮೌಲ್ಯ ಸಮಕಾಲೀನ ಆಗುತ್ತಾ, ಸಾರ್ವಕಾಲಿಕ ಆಗುತ್ತಾ ಅಂತಾನೆ ಈಗೇನ್ ನಾ ವಿಶ್ಲೇಷಣೆ ಮಾಡಿ ಅದೇ ವಿಶ್ಲೇಷಣೆ ಮಾಡಿದೆ ಸರ್. ಅದೇ ಸಮಕಾಲೀನ ಆಗ್ತಾನೆ ಸಾರ್ವಕಾಲಿಕ ಆಗ್ತಿದೆ ಅಂತ. ಕೊಲಬೇಡ ಗಾಂಧಿ ಹೇಳಿದ್ದು ಸಪ್ತಸೂತ್ರಗಳು, ಬಸವಣ್ಣ ಹೇಳಿದ್ದು ಅವೇ ಸಪ್ತಸೂತ್ರಗಳು ಅಂತ. ವಿಶ್ಲೇಷಣೆ ಬೇಕಾದಷ್ಟು ವಿಶ್ಲೇಷಣೆ ಮಾಡ್ಬೇಕು, ಬೇಕಾದಷ್ಟು ವಿಶ್ಲೇಷಣೆಗೆ ಅವಕಾಶ ಇದೆ. ನಾನು ಈ ಮುಂಚೆ ಅದನ್ನೇ ಹೇಳಿದೆ. ನಾನು ಈ ಕಾಯಕ ಬಗ್ಗೆ ಹೇಳಿದೆ, ದಾಸೋಹದ ಬಗ್ಗೆ ಹೇಳಿದೆ, ಅದನ್ನೇ ಪ್ರಸ್ತಾಪ ಮಾಡಿದೆ. ಬಹುಶಃ ತಾವು ಗಮನ ಇಟ್ಟಿದ್ರ ಅಥವಾ ಲೇಟ್ ಆಗಿ ಜಾಯಿನ್ ಗೊತ್ತಿಲ್ಲ ನನಗೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ ನಾನೀಗ.
ಹಾ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿದಕ್ಕೆ ತಮಗೆ ಧನ್ಯವಾದಗಳು ಸರ್. ಓಕೆ ಸರ್ ನಾನೆಲ್ಲ ಈಗ ಆನ್ ಮಾಡಿದ್ದೆ ನಾನು. ಹಾ ಓಕೆ ಸರ್, ನಾಳೆ ಭಾಗವಹಿಸಿ ಸರ್. ಇದುವರೆಗೆ ಬಹಳ ಅದ್ಭುತವಾಗಿ ಮತ್ತು ಬಹಳ ಸುಂದರವಾಗಿ, ಬಹಳ ಸಂಶೋಧನಾತ್ಮಕವಾಗಿ, ಬಹಳ ಸುಂದರವಾದಂತ ಉಪನ್ಯಾಸವನ್ನ ನೀಡಿರುವಂತ ಡಾಕ್ಟರ್ ಅಶೋಕ್ ನರಡಿ ಸರ್ ಅವರಿಗೂ, ಇಲ್ಲಿವರೆಗೆ ಉಪನ್ಯಾಸದಲ್ಲಿ ಭಾಗವಹಿಸಿರುವಂತ ಎಲ್ಲ ನನ್ನ ಸಹೃದಯ ಬಳಗಕ್ಕೂ, ಮತ್ತು ಈ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ಏನು ಸುಂದರವಾದಂತಹ ಕಾರ್ಯಕ್ರಮ ಮತ್ತು ಅಷ್ಟೇ ಮೌಲಿಕವಾಗಿ ಐತಿಹಾಸಿಕ ಮತ್ತು ಚಾರಿತ್ರಿಕವಾದಂತ ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ಬಂಡಾರ್ ಪ್ರಕಾಶನ ಮಸ್ಕಿರವರಿಗೂ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಅರ್ಪಿಸುತ್ತಾ, ಮತ್ತೆ ನಾಳೆ ನಡೆಯುವಂತ ಮುಂದೆ ನಡೆಯುವಂತ ಎಲ್ಲಾ ಕಾರ್ಯಕ್ರಮಕ್ಕೂ ಇದೇ ರೀತಿ ತಮ್ಮ ಬೆಂಬಲ ಇರಲಿ. ಮತ್ತ ತಾವು ಸಹ ಈ ಸಹೃದಯ ಕೇಳುಗರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜ್ಞಾನದ ಪರಿಧಿಯನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳಿ ಎಂದು ಎಲ್ಲಾ ಶ್ರೋತೃವರ್ಗದವರಲ್ಲಿ ಮತ್ತೊಮ್ಮೆ ಉಪನ್ಯಾಸಕರಲ್ಲಿ ಮಗದೊಮ್ಮೆ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.